ಚುಂಚನಗಿರಿ ಚಂದ ನೋಡಿರೋ ನಮ್ಮ ಭೈರವನಗಿರಿಗೆ ಬನ್ನಿರೋ. ಚುಂಚನಗಿರಿ ಮಠಕ್ಕೆ ಅದು ದೊಡ್ಡ ಹಿಸ್ಟ್ರಿ ಇಲ್ಲ, ಅದು ಬೌದ್ಧರ ನೆಲೆ, ಅದ್ರ ಬಗ್ಗೆ ಮಾತಿಲ್ಲ. ಅದು ಬೌದ್ಧರ ನೆಲೆ, ಅದು ನಾಥ ಪಂಥ. ನಾನು ಸಹ ನಮ್ಮ ಮನೆ ದೇವರು ಚುಂಚನಗಿರಿ, ನಮ್ಮ ಮನೆ ದೇವರು ಭೈರವ, ಅಂದಾನೆ ಭೈರವ. ನಾವು ಜೋಗಿ ಬಿಡಿಸ್ಕೊತೀವಿ. ನನ್ನ ಮನೆ ದೇವರು ಅದು. ನಾನೇ ಪರಕ್ಕಿನಾಗಿದ್ದೀನಿ. ಇಲ್ಲಿ ಕರ್ನಾಟಕದ ಬಹುದೊಡ್ಡ ಐಕಾನ್ ಆಗಿರುವಂಥ ಭೈರಪ್ಪನವರು ಸಹ ಮಾತಾಡಿದರು, ಸಂಸ್ಕೃತವೇ ಕನ್ನಡಕ್ಕೆ ತಂದೆ ತಾಯಿ ಅಂತ. ಯಾರು ವಿರೋಧ ಮಾಡಲೇ ಇಲ್ಲ. ನಾನು ತಮಿಳು ಕನ್ನಡ ಇಷ್ಟಪಡ್ತೀನಿ, ತೆಲುಗು ಕನ್ನಡ ಇಷ್ಟಪಡ್ತೀನಿ, ಮಲಯಾಳಿ ಕನ್ನಡ ಇಷ್ಟಪಡ್ತೀನಿ. ಆದರೆ ಕನ್ನಡದ ಮೇಲೆ ಸಂಸ್ಕೃತ ದಾಳಿ ಮಾಡಿದೆಲ್ಲ ಅದು ಸಹಿಸ್ಕೊಳಕ್ಕಾಗಲ್ಲ. ಇದನ್ನೇ ಬಸವಣ್ಣನೂ ಸಹ ವಿರೋಧ ಮಾಡಿದ್ದು, ಅಲ್ಲಮ್ಮನೂ ಸಹ ವಿರೋಧ ಮಾಡಿದ್ದು, ಅಕ್ಕನೂ ಸಹ ವಿರೋಧ ಮಾಡಿದ್ದು. ಒಂದು ಗ್ರಾಮ್ಯವಾದ ಹೆಸರುಗಳಿರ್ತವೆ. ಈಗ ಉದಾಹರಣೆಗೆ ಬಾಗೇಪಲ್ಲಿ ಎನ್ನುವ ಹೆಸರನ್ನೇ ಬದಲಾಯಿಸಿ ಬೇರೆ ಹೆಸರನ್ನ ಇಟ್ಟಿರೋದನ್ನು, ಈ ಹೆಸರು ಬದಲಾಯಿಸೋದ್ರಿಂದ ಏನಾದರೂ ವಿಚಾರಗಳಿದ್ದಾವೆ? ಅದರಿಂದ ಏನಾದರೂ ಈ ನಮ್ಮ ಸಂಸ್ಕೃತಿ, ಈ ನಮ್ಮ ದೇಸಿತನಕ್ಕೆ ಏನಾದರೂ ಅಪಾಯ ಆಗ್ತದೆ? ಏನಿದ್ರ ಹಿಂದಿನ ಹುನ್ನಾರ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪರಮೇಶ್ ಅವರೇ. ನಿಜಕ್ಕೂ ಇದು ಕರುಳು ಬಳ್ಳಿಯ ಬೆಸೆಯುವ ಪ್ರಶ್ನೆ. ಇದು ಕರ್ನಾಟಕಕ್ಕೆ ಬಹುದೊಡ್ಡ ಚರಿತ್ರೆ ಇದೆ. ಒಂದು ಕಡೆ ಸಾಂಸ್ಕ್ರಿಟೇಜ್ ಆದಂಥ ಚರಿತ್ರೆ ಒಂದು ಕಡೆ ಆದರೆ, ಇನ್ನೊಂದು ನೆಲಮೂಲ ಸಂಸ್ಕೃತಿಯ ಚರಿತ್ರೆ ಇನ್ನೊಂದು ಕಡೆ. ನೆಲಮೂಲ ಸಂಸ್ಕೃತಿ ಅನ್ನುವುದು ಯಾವುದು? ಸ್ಥಳನಾಮ, ವ್ಯಕ್ತಿನಾಮ, ಮಾಡುವ ಕಸುಬು ಮತ್ತು ಕೈಗೊಳ್ಳುವ ವೃತ್ತಿ, ಈ ಎಲ್ಲವೂ ಆಧಾರಗಳ ಮೇಲೆ ಜನ ಒಂದು ಗ್ರಾಮವನ್ನು ಕಟ್ಟಿದ, ಗ್ರಾಮದ ಮೂಲಕ ಸಮಾಜವನ್ನು ಕಟ್ಟಿದ, ಸಮಾಜದ ಮೂಲಕ ರಾಷ್ಟ್ರವನ್ನು ಕಟ್ಟಿದ ಪರಿ ಬಹುದೊಡ್ಡ ವಿಸ್ತೃತವಾಗಿದೆ. ಒಂದು ಕಡೆ ಈ ಶ್ರಮದ ಕಟ್ಟುವಿಕೆಗೆ ಭಾರತದಲ್ಲಿ ಬಹುದೊಡ್ಡ ಫಲ ಸಿಗಲೇ ಇಲ್ಲ. ಶ್ರಮದಿಂದ ತಮ್ಮ ಬದುಕನ್ನು ಕಟ್ಕೊಂಡವರು ಅಥವಾ ಇನ್ನೊಬ್ಬರ ಶ್ರಮದಿಂದ ತಮ್ಮ ಬದುಕನ್ನು ವೈಭವ ಕಟ್ಕೊಂಡವರ ಚರಿತ್ರೆ ರಾರಾಜಿಸೋದಕ್ಕೆ ನಮ್ಮ ಚರಿತ್ರೆ ಸಾಕ್ಷಿಯಾಗಿದೆ. ಅದಕ್ಕೆ ಇದನ್ನು ನಾವು ಸಾಂಸ್ಕ್ರಿಟೈಸ್ ಆದಂಥ ಚರಿತ್ರೆ ಅಂತ ಕರೆಯೋದು ನಾವು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಿಮಗೆ ಇಲ್ಲಿ ಶಿಷ್ಟ ಅಶಿಷ್ಟ, ಪರಿಶಿಷ್ಟ ಮತ್ತು ಅಸ್ಪೃಶ್ಯ ಈ ಭಾಗಗಳು ಬಂದಾಗ ಇಲ್ಲಿ ಈ ಶ್ರಮಕ್ಕೂ ಸಹ ಇಲ್ಲಿ ಸ್ಪೃಶ್ಯತೆ ಅಸ್ಪೃಶ್ಯತೆ ಬಂತು. ಈ ಆಧಾರದ ಮೇಲೆ ನಾವು ಹೇಳೋದಾದರೆ, ವ್ಯಕ್ತಿನಾಮ ಹೇಗೆ ಬಂತು? ಅದು ಧಾರ್ಮಿಕ ಹಿನ್ನೆಲೆಯಿಂದ ಬಂತ, ಪ್ರಾಕೃತಿಕವಾಗಿ ಬಂತ, ಅಥವಾ ತನ್ನ ಕಸುಬಿನ ಆಧಾರದ ಮೇಲೆ ಬಂತ, ತಾನು ವಾಸ ಮಾಡುವ ಸ್ಥಳದಿಂದ ಬಂತ ಅನ್ನುವುದು ಅದು ಐಡೆಂಟಿಟಿ ತೋರಿಸ್ತಾ ಇರುತ್ತೆ ನಮ್ಮ ಚರಿತ್ರೆಯಲ್ಲಿ. ಇವತ್ತು ನಾವೇನು ಮಾಡಿದ್ದೀವಿ, ನಮ್ಮಲ್ಲಿ ಶತಮಾನಗಳ ಹಿಂದೆ ಸಂಸ್ಕೃತ ಪ್ರವೇಶ ಮಾಡಿದ ಮೇಲೆ ಸಂಸ್ಕೃತದ ದಾಳಿಗೆ ನಾವು ಒಂದಷ್ಟು ಇನ್ವಾಲ್ವ್ ಆಗೋದಕ್ಕಾಗಿ ನಾವು ಸಾಂಸ್ಕ್ರಿಟೈಸ್ ಆದ್ವಿ. ತದನಂತರ ನಿಮಗೆಲ್ಲ ಗೊತ್ತಾಗೇ ಮಧ್ಯಯುಗದಲ್ಲಿ ನಮ್ಮ ಮೊಘಲರು ಮತ್ತು ಬೇರೆ ಬೇರೆ ಮುಸ್ಲಿಮರ ಆಳ್ವಿಕೆ ಆರಂಭ ಆದಾಗ ಕನ್ನಡವು ಒಂದಷ್ಟು ಮುಸ್ಲಿಂ ಭಾಷೆಗಳ ಜೊತೆ ಮಿಂಗಲಾಯಿತು. ಅಂದರೆ ಉರ್ದು ಅಂತ ಕರಿಬೋದಾ? ಉರ್ದು ಖಂಡಿತವಾಗಿ ದಕ್ಕನ್, ಉರ್ದು, ಪರ್ಷಿಯನ್ ಜೊತೆ ಕನ್ನಡ ಒಂದಷ್ಟು ಒಳಗೊಳ್ತು. ಕನ್ನಡ ಮೇಲೆ ದಾಳಿ ಆಯಿತು ಅಂತ ಹೇಳಬೇಕಾದ್ರೆ ನಾವು ಈ ದಾಳಿ ಯಾರಿಂದ ಆಯಿತು, ಈ ದಾಳಿಗೆ ಮೊದಲು ಬಲಿಯಾದವರು ಯಾರು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ ನಿಮಗೆ. ಯಾಕಂದರೆ ಈ ದಾಳಿಗೆ ಬಲಿಯಾದದ್ದು ನೆಲಮೂಲ ಸಂಸ್ಕೃತಿ. ನಾನು ಆರಂಭ ಹೇಳಿದಾಗ ನಿಮಗೆ, ಕನ್ನಡದ ನೆಲಮೂಲ ಸಂಸ್ಕೃತಿಯ ಜನರಲ್ಲ, ಕನ್ನಡವನ್ನು ಡೋಲಾಯನ ಮಾನದಲ್ಲಿ ಇಟ್ಟಿದ್ದ ಜನವರ್ಗವೇ ಇದಕ್ಕೆ ಬಲಿಯಾದ. ಇದಕ್ಕೆ ಕನ್ನಡ ಮಾತಾಡ್ತಾ ಕನ್ನಡದ ಮೂಲಕ ಅಧಿಕಾರದ ಆಸೆ ಮತ್ತು ಆರ್ಥಿಕ ಆಸೆ, ಸಾಮಾಜಿಕ ಸ್ಥಾನಮಾನಗಳ ಆಸೆ, ಅಧಿಕಾರದ ಆಸೆ, ಈ ಎಲ್ಲ ಆಸೆಗಳಿಗೆ ಬಲಿಯಾದವರು ಒಂದಷ್ಟು ಸಹಜವಾಗಿಯೇ ಅವರವರ ಭಾಷೆಗಳಿಗೆ ಅವರು ತೆರೆಕೊಂಡ್ರು, ಕನ್ನಡವನ್ನು ಬಲಿ ಮಾಡಿದ್ರು. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕನ್ನಡಿಗ, ಕರ್ನಾಟಕ ಶಾಶ್ವತವಾಗಿ ಯಾಕೆ ಉಳಿದಿದೆ ಅಂತಂದರೆ ಅವರು ಇದಕ್ಕೆ ಯಾವುದು ಬಲಿಯಾಗಲಿಲ್ಲ. ತದನಂತರ ನಿಮಗೆಲ್ಲ ಗೊತ್ತಾಗೇ ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು. ಈ ಫ್ರೆಂಚ್ ಮತ್ತು ಇಂಗ್ಲೀಷ್ ನಮ್ಮಲ್ಲಿ ಎಷ್ಟು ದಾಳಿ ಮಾಡ್ತು ಅಂತಂದರೆ, ನಿಮಗೆ 2000 ವರ್ಷಗಳ ಹಿಂದೆ ಸಂಸ್ಕೃತ ದಾಳಿ ಮಾಡಿ ಹೇಗೆ ಕನ್ನಡವನ್ನು ತನ್ನ ಅಧೀನ ತಗೊಳ್ಳಲು ಹಂಬಲಿಸ್ತೋ, ಅದನ್ನು ಮೀರುವಷ್ಟು 20ನೇ ಶತಮಾನದ ಅಥವಾ 19ನೇ ಶತಮಾನದ ಅರ್ಧ ಭಾಗ, 20ನೇ ಶತಮಾನದ ಆರಂಭ ಭಾಗ, ಇವತ್ತು ನಾವು ಟುಡೇ ಇಂಗ್ಲೀಷ್ ಮತ್ತು ಫ್ರೆಂಚ್ ನಮ್ಮನ್ನು ಇಡೀ ಕನ್ನಡವನ್ನು ಹಿಡ್ಕೊಂಡ್ಬಿಟ್ಟಿದೆ. ಕನ್ನಡದ ಒಳಗೆ ಸಂಸ್ಕೃತ ಪದಗಳು ಸೇರಿಕೊಂಡು ಹೇಗೆ ಕನ್ನಡವನ್ನೇ ಸಂಸ್ಕೃತದ ಒಂದು ಮಗು ಭಾಗ ಅನ್ನೋ ರೀತಿ ಚರ್ಚೆ ಆಯಿತು, ಇವತ್ತು ಇಂಗ್ಲೀಷ್ ಕನ್ನಡದೊಳಗೆ ಸೇರಿಕೊಂಡು ಇಂಗ್ಲೀಷ್ನ ಒಂದು ಭಾಗ ಕನ್ನಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಈಗ ಅದು 2000 ವರ್ಷಗಳ ಹಿಂದೆ ಮಾಡಿದಂಥ ಸಂಸ್ಕೃತ ಏನು ದಾಳಿ ಮಾಡ್ತೋ ಅದೇ ದಾಳಿಯನ್ನು ಇವತ್ತು ಇಂಗ್ಲೀಷ್ ನಮ್ಮಲ್ಲಿ ಮಾಡಿದೆ. ಇಷ್ಟೇ ವ್ಯತ್ಯಾಸ. ಚರಿತ್ರೆ ಎಲ್ಲೂ ಹೋಗಲ್ಲ. ಚರಿತ್ರೆ ಯಾವಾಗಲೂ ವಾಸ್ತವ, ತೆರೆದ ಪುಸ್ತಕ.
ಚರಿತ್ರೆಯಲ್ಲಿ ಹಿಂದೆ ಸಂಸ್ಕೃತ ಯಾವಾಗ ಇಲ್ಲಿ ಬಂದು ಅದರ ಶ್ರೇಷ್ಠತೆಯ ಆಧಾರದ ಮೇಲೆ ಹೇಗೆ ತನ್ನ ಅಸ್ತಿತ್ವವನ್ನು ಕಂಡುಕೊತೋ ಅದೇ ಶ್ರೇಷ್ಠತೆಯ ಆಧಾರದ ಮೇಲೆ ಇಂಗ್ಲೀಷ್ ಇವತ್ತು ಕಂಡುಕೊಂಡಿದೆ. ಇವತ್ತು ಇಂಗ್ಲೀಷ್ ಮಾತನಾಡೋನು ಶ್ರೇಷ್ಠ, ಇಂಗ್ಲೀಷ್ ಬರೆದಿರೋನು ಕನಿಷ್ಠ. ಇಂಗ್ಲೀಷ್ ಮಾತಾಡಲಿಲ್ಲ ಅಂತ ನಾವು ಅಸ್ಪೃಶ್ಯರಲ್ಲೂ ಅಸ್ಪೃಶ್ಯನಾದರೂ ಸಾಮಾಜಿಕವಾಗಿ ಅಸ್ಪೃಶ್ಯನಾದರೂ ಒಳ್ಳೆ ಇಂಗ್ಲೀಷ್ ಮಾತಾಡೋ ಅವ್ನು ಶ್ರೇಷ್ಠ. ಅವನು ಏನು ಲ್ಯಾಂಗ್ವೇಜ್ ಇದೆ ಅವನು. ಕರ್ನಾಟಕದಲ್ಲಿ ಕನ್ನಡ ಮಾತನಾಡೋರು ಅಸ್ಪೃಶ್ಯರಾದರೆ ಇನ್ನೆಲ್ಲಿ ನಮ್ಗೆ ಉಳಿಗಲ್ಲ. ನಮಗೆ ಇದಾಗಬಾರ್ದು. ಇವತ್ತು ಗ್ರಾಮೀಣ ಭಾಗದಲ್ಲೂ ಹಂಗೆ ಆಗ್ತಾಯಿದೆ. ಇವತ್ತು ಒಂದು ಸಣ್ಣ ಉದಾಹರಣೆ ಕೊಟ್ಟು ನಿಮ್ಮ ಬಾಗೇಪಲ್ಲಿಗೆ ಬರ್ತೀನಿ ನಾನು. ನಮ್ಮ ಊರು ಸೋಸ್ಲೆ, ಟಿ ನರಸೀಪುರ ತಾಲೂಕು, ಕಾವೇರಿ ನದಿ ಹರಿಯೋ ಊರು. ನಾನು ಒಂದ್ಸಲ ಊರಲ್ಲಿ ಈಗ ಇರಬೇಕಾದ್ರೆ ಸಣ್ಣ ಅವ್ರ ಗದ್ದೆ ಕೆಲಸ ಮಾಡಿಕೊಂಡಿರುವಂಥ ಜನ, ಆದರೂ ಮಕ್ಕಳನ್ನ ಈಗ ನಮ್ಮ ಸರ್ಕಾರ ಹಲವಾರು ಸೌಲಭ್ಯ ಕೊಟ್ಟಿದೆ. ಊರಲ್ಲಿ ಶಾಲೆ ಇದೆ, ಶಾಲೆಗೆ ಬಟ್ಟೆ ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ, ಪುಸ್ತಕ ಕೊಡ್ತಾರೆ, ಬಿಸಿ ಊಟ ಕೊಡ್ತಾರೆ, ಏನೆಲ್ಲ ಸೌಲಭ್ಯ ಕೊಟ್ಟಿದೆ ವಾಸ್ತವ ಎಲ್ಲ. ಆದರೂ ಸರ್ಕಾರಿ ಶಾಲೆಗೆ ಈ ಉದಾಹರಣೆಗೆ ಅಣ್ಣ ತಮ್ಮಂದಿರ ಮಿಸಸ್ಗಳಾಗ್ಬೋದು, ಅವರು ಒಂದಷ್ಟು ನೀನು ಆಟೋ ಓಡಿಸ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಕರೆಕ್ಟಾಗಿ ಶೂ ಹಾಕಿ, ಬೆಲ್ಟ್ ಹಾಕಿ, ಯೂನಿಫಾರ್ಮ್ ಹಾಕಿ, ಹಿಂದ್ಗಡೆ ಒಂದು ಬ್ಯಾಗ್ ಹಾಕಿ, ಕೈಯಲ್ಲೊಂದು ಊಟದ ಬ್ಯಾಗ್ ಕೊಟ್ಟು ಅವ್ರನ್ನ ಆಟೋದಲ್ಲಿ ಪ್ರೈವೇಟ್ ಶಾಲೆಗೆ ಕಳಿಸ್ಬಿಟ್ಟು ಇಂಗ್ಲೀಷ್ ಶಾಲೆಗೆ ಕಳಿಸಿದಾಗ ಅವಳು ಸ್ಟ್ಯಾಂಡರ್ಡ್ ಊರಲ್ಲಿ. ಅದೇ ನಾವು ಮಾಮೂಲಿ ಸರ್ಕಾರಿ ಡ್ರೆಸ್ ಹಾಕ್ಕೊಂಡು ಸರ್ಕಾರಿ ಶಾಲೆಗೆ ಹೋಗಿ ಬಂದರೆ ಅವರಲ್ಲಿ ಅಸ್ಪೃಶ್ಯ ಆ ಜಾತಿ ಒಳಗೆ. ಅವರು ಸರ್ಕಾರಿ ಶಾಲೆಗೆ ಹೋಗ್ತಾನೆ. ಇಲ್ಲೇ ಒಂದು ಅದು ನಮ್ಮ ಕಡೆ ಕಟ್ಟೆ ಶಾಲೆ ಅಂತ ಕರಿತೀವಿ ಸರ್ಕಾರಿ ಶಾಲೆಗಳಿಗೆ. ನನ್ನ ಮಗ ಕಾನ್ವೆಂಟ್ಗೆ ಹೋಗ್ತಾನೆ. ಈ ರೀತಿ ಶ್ರೇಷ್ಠತೆಯನ್ನು ಬಯಸ್ಕೊಳ್ಳುವಲ್ಲ ನಾವು. ಈ ಶ್ರೇಷ್ಠತೆ ಬಯಸ್ಕೊಳ್ಳುವ ಹಿಂದೆ ಈ ಇಂಗ್ಲೀಷ್ ಇವತ್ತು ನಗರವನ್ನು ಬಿಟ್ಟು ಗ್ರಾಮದ ಮನೆಗೆ ದಾಳಿ ಮಾಡ್ತು. ಗ್ರಾಮದ ಮನೆಗೆ ದಾಳಿ ಮಾಡಲಿ, ಇಂಗ್ಲೀಷ್ ಬೇಕು. ಇವತ್ತು ಗ್ಲೋಬಲ್ ಕೈಯಲ್ಲಿದೆ. ಇವತ್ತು ಪ್ರಪಂಚವೇ ನಮ್ಮ ಕೈಯಲ್ಲಿದೆ. ಪ್ರಪಂಚ ನೋಡಬೇಕು, ಇಂಗ್ಲೀಷ್ ಬೇಕಿಲ್ಲ ಅಂತ ಹೇಳ್ತಿಲ್ಲ. ಆ ಇಂಗ್ಲೀಷ್ ಬೇಕು ಎನ್ನುವ ವ್ಯಾಮೋಹದಲ್ಲಿ ನಾನು ನನ್ನ ತನವನ್ನು ಮರ್ತ್ಕೊಂಡು ಇಂಗ್ಲೀಷ್ ಕಲಿತಾ ಇದ್ದೆ. ನಾವು ವ್ಯಾಮೋಹ ಹೋಗ್ತಿರೋದಿಲ್ಲ. ಆಗ ಕನ್ನಡ ತನ್ನ ಕುಗ್ಗುವಿಕೆನ ಆರಂಭ ಮಾಡುತ್ತೆ. ನೀವು ಹೇಳ್ಬೋದು ಈಗ, ಇಲ್ಲ ಸರ್ ನೀವು ಹೇಳ್ದಂಗೆ ಆಗ ಸಂಸ್ಕೃತ, ಆಗ ದಕ್ಕನ್ ಭಾಷೆ ಬಂತು, ಇವೆಲ್ಲ ದಾಳಿ ಮಾಡಿದ್ರು, ಇವತ್ತು ಕನ್ನಡ ಉಳ್ಕೊಂಡಿದೆ. ಹೌದು, ಬಟ್ ಇವೆಲ್ಲವೂ ಆಗಿ ಕನ್ನಡ ತನ್ನ ಮೂಲವನ್ನು ಕಳ್ಕೊತಾ ಇದೆ. ಇಂಥ ಸಂದರ್ಭದಲ್ಲಿ ಈ ವ್ಯಕ್ತಿನಾಮಗಳ ಹಿಂದೆ ಇದ್ದಂಥ ಕನ್ನಡತನ, ಸ್ಥಳನಾಮಗಳ ಹಿಂದಂಥ ಕನ್ನಡತನ ನಾವು ಅರ್ಥ ಮಾಡ್ಕೋಬೇಕು. ಸ್ಥಳನಾಮ ಪ್ರಾಕೃತಿಕವಾಗಿ ಬಂದಂಥ ಹೆಸರು, ಯಾವನೊಬ್ಬ ಮಹಾಪುರುಷಿಣಿಯಿಂದ ಬಂದ ಹೆಸರು, ಅಥವಾ ದೇವರ ಹೆಸರಿಂದ ನಾವು ಮಾಡ್ಕೊಳ್ಳೋ ಜಾತ್ರೆ ಉತ್ಸವಗಳು ಮತ್ತು ದೇವರ ಹೆಸರಿಂದ ಬಂದಂಥ ಹೆಸರುಗಳು. ಇದು ಸಹಜವಾಗಿ ಸ್ಥಳನಾಮಗಳು ನಮ್ಮಲ್ಲಿ ನಿರ್ಮಾಣ ಆಗ್ತವೆ ಪ್ರಾಕೃತಿಕವಾಗಿ. ಒಂದು ಈಗ ಬೆಟ್ಟದ ಕೆಳಗಿದ್ರೆ ಅದು ತಾಳ್ಬೆಟ್ಟ, ಭಾಳ ಸರಳ, ಸಹಜವಾಗಿ ಕರಿತೀವಿ ಅದನ್ನು ನಾವು. ಆಮೇಲೆ ಕೆರೆ ಇದ್ರೆ ಕೆರೆ ಹೆಸರಲ್ಲಿ ಹಲವಾರು ಕೆರೆ ದೊಡ್ಡಿ ಅಂತ ಬರ್ತವೆ. ಕೆರೆನ ಸಾಗರ ಅಂತ ಕರಿತೀವಿ. ಎಷ್ಟೋ ಸಾಗರ ಊರುಗಳು ಬರ್ತವೆ, ಕೆರೆ ಪಕ್ಕ ಬರ್ತವೆ. ಸಮುದ್ರ ಇರಬೇಕಾಗಿಲ್ಲ ಅಲ್ಲಿ, ಕೆರೆ ಸಾಗರ ಈ ಥರ ಪ್ರಾಕೃತಿಕ ಬರ್ತವೆ. ಬೆಟ್ಟ, ಗುಡ್ಡ, ಕಾಡು, ಪರಿಸರ. ಒಬ್ಬ ಮಹಾಪುರುಷ, ಯಾರೋ ಒಬ್ಬ ಹುಲಿ ಜೊತೆ ಹೋರಾಡಿದವನೋ, ಊರು ರಕ್ಷಣೆ ಮಾಡಿದವನೋ, ಯಾರೋ ಒಬ್ಬ ದೇವತೆ ಆಗಿದ್ರೆ ಅವನ ಹೆಸರಲ್ಲಿ ಇರ್ತದೆ. ಮತ್ತು ಸಹಜವಾಗಿ ನೀವು ಹೇಳ್ದಂಗೆ ಸ್ಥಳನಾಮಗಳು ವೃತ್ತಿ ಆಧಾರಿತ ಊರುಗಳು ಬರ್ತವೆ, ಜಾತಿ ಮತ್ತು ವೃತ್ತಿ ಆಧಾರಿತ ಊರುಗಳು ಬರ್ತವೆ. ಇದು ಒಂದು ಹಿಸ್ಟ್ರಿಯನ್ನು ನಮ್ಮ ಇಡೀ ಭೌಗೋಳಿಕ ಚರಿತ್ರೆ ಅನ್ನೋದು ಅನಾವರಣಗೊಳ್ತಿರ್ತದೆ. ಇನ್ನೊಂದು ಪರಮೇಶ್ವರಿ ಭಾಳ ಹೇಳಬೇಕು ನಿಮಗೆ, ಕರ್ನಾಟಕ 4 ರಾಜ್ಯಗಳನ್ನು ನಾವು ಗಡಿಯಾಗಿ ಹೊಂದಿದ್ದೀವಿ. ನಾವು ತೆಲುಗು ಕನ್ನಡ, ತಮಿಳು ಕನ್ನಡ, ತೆಲುಗು ಕನ್ನಡ, ಮರಾಠಿ ಕನ್ನಡ. ಇದು ನಮಗೆ ಮಲಯಾಳಂ ಕನ್ನಡ, ತಮಿಳು ಕನ್ನಡ, ತೆಲುಗು ಕನ್ನಡ, ಮರಾಠಿ ಕನ್ನಡ. ಇವೆಲ್ಲ ಏನು ಅಮೇರಿಕನ್ ಭಾಷೆಗಳಲ್ಲ. ಇವೆಲ್ಲವೂ ನಮ್ಮ ನೆಲದ ಭಾಷೆಗಳೇ, ದ್ರಾವಿಡ ಭಾಷೆಗಳೇ. ಈ ದ್ರಾವಿಡ ಭಾಷೆಗಳಲ್ಲಿ ಹಲವಾರು ಕೊಡುಕೊಳ್ಳುವಿಕೆ ಇರ್ತವೆ. ಅದರಿಂದ ಪ್ರಾಕೃತಿಕವಾಗಿ ಈಗ ನಾನು ಎಷ್ಟೋ ಸ್ಥಳನಾಮ ಅಧ್ಯಯನ ಮಾಡಬೇಕು ಅಂತಂದರೆ ನಾನು ಚಿತ್ರದುರ್ಗ, ತುಮಕೂರು ಅಥವಾ ಪಾವಗಡ ಅಂಡ್ ದೆನ್ ಕೋಲಾರದವರೆಗೂ ನಾನು ತೆಲುಗು ಗೊತ್ತಿರೋ ಮಾತ್ರ ಅದಕ್ಕೆ ನಾನು ಉತ್ತರ ಹುಡುಕ್ಬೋದು. ನಾನು ತಮಿಳು ಗೊತ್ತಿದ್ರೆ ಮಾತ್ರ ನಾನು ಉತ್ತರ ಹುಡುಕ್ಬೋದು. ಅದಕ್ಕೆ ಯಾಕೆ ಹಿಂಗೆ ಕರೀತಾರೆ ಅಂತ. ಕನ್ನಡನೇ ದ್ರಾವಿಡ ಭಾಷೆ. ಮರಾಠಿ ಗೊತ್ತಿರಬೇಕು, ಆಗ ನಾನು ಬೆಳಗಾವಿ, ಅಕ್ಕಲಕೋಟೆ, ಜತ್ತು, ಚಿಕ್ಕೋಡಿ ಈ ಭಾಗಗಳನ್ನು ಪದ ಹುಡುಕ್ಬೋದು ನಾವು ಅಲ್ವಾ. ಇನ್ನು ಇಲ್ಲಿ ಬಂದರೆ ನಮಗೆ ಹೈದರಾಬಾದ್ ಕರ್ನಾಟಕಕ್ಕೆ ಬಂದರೆ ನಿಜಾಮ್ ಮತ್ತು ಉರ್ದು, ದಕ್ಕನ್ ಭಾಷೆ ಕನ್ನಡದ ಜೊತೆ ಸೇರಿಕೊಂಡು ಹಲವಾರು ಪ್ರದೇಶಗಳನ್ನ ಹಂಗೆ ಮಾಡಿಬಿಟ್ಟಿದೆ. ಹಂಗೆ ಇದು ಸಹಜ. ಈ ಭಾಷೆಗಳು ಇವತ್ತು ನಮಗೆ ಅಪತ್ಯವಾಗಿ ಕಾಣ್ತಾ ಇವೆ. ಈ ಗ್ರಾಮಗಳ ಹೆಸರುಗಳು ಇವತ್ತು ನಮಗೆ ಅಪತ್ಯವಾಗಿ ಕಾಣ್ತಾ ಇವೆ ನಮಗೆ ಇವತ್ತು.
ಉದಾಹರಣೆಗೆ ಬಾಗೇಪಲ್ಲಿ. ಮೊನ್ನೆ ತಾನೇ ನಮ್ಮ ಕರ್ನಾಟಕ ಸರ್ಕಾರ ಬಾಗೇಪಲ್ಲಿ ಎಂಬ ಐತಿಹಾಸಿಕ ನಗರವನ್ನು, ಐತಿಹಾಸಿಕ ಸ್ಥಳವನ್ನು ಭಾಗ್ಯನಗರ ಅಂತ ಮಾಡಿದ್ರು. ಮಾಡಲಿ, ನಾನು ಭಾಗ್ಯನಗರ ಮಾಡಿದ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಭಾಗ್ಯನಗರ ಅದು ಸರ್ಕಾರ ಮಾಡಿದ ವಿರೋಧ ಮಾಡ್ತಿಲ್ಲ. ಬಟ್ ಯಾಕೆ ಮಾಡಿದ್ರು? ಕಾರಣ ಏನು? ಕಾರಣ ಬೇಕಲ್ಲ. ಬಾಗೇಪಲ್ಲಿ ಅನ್ನುವುದು ಐತಿಹಾಸಿಕ ಸ್ಥಳ. ಗಂಗರ ಕಾಲದಿಂದಲೂ ಅಲ್ಲಿ ಇಷ್ಟು ಇರುವಂಥ ಒಂದು ಸ್ಥಳ. ಗಂಗರ ಕಾಲದಿಂದಲೂ ಮತ್ತು ಹಲವಾರು ಕಾಲಕ್ಕೆ ಬಂದಂಥ ಹಲವಾರು ರಾಜ ಮಹಾರಾಜರು ಆಳ್ವಿಕೆ ಮಾಡಿದಂಥ ಕಾಲಘಟ್ಟಗಳಿದ್ದಾವೆಲ್ಲ. ಗಂಗರ ನಂತರ ಬಂದಂಥ ಶಾತವಾಹನರು ಮತ್ತು ಬೇರೆ ಬೇರೆ ಮೈಸೂರು ಒಡೆಯರ ಕಾಲದಿಂದಲೂ ಅದು ಒಂದು ಹಿಸ್ಟಾರಿಕಲ್ ಅಂತ ಒಂದು ಪ್ಲೇಸ್ ಅದು. ಬಟ್ ಇವತ್ತು ನಾವು ಭಾರತೀಯ ನಗರವನ್ನು ಯಾಕಾಗಿ ಭಾಗ್ಯನಗರ ಅಂತ ಯಾಕೆ ಮಾಡಿದ್ವಿ ನಾವು ಬಾಗೇಪಲ್ಲಿನ? ಬಾಗೆ ಅಂದರೆ ಇನ್ನು ಕನ್ನಡದಲ್ಲಿ ಬಾಗೆ ಅಂತಂದರೆ ನಿಮ್ಗೆ ಗೊತ್ತು, ಕಾಸ್ಟ್ಲಿ ಮರ, ಬಾಗೆ ಮರ ಬೆಳೀತಂಥ ಮರ. ಇನ್ನೊಂದು ಬಾಗೆ ಅಂತಂದರೆ ನದಿಯ ಮುಖಜ ಭೂಮಿ, ಫಲವತ್ತಾದ ಭೂಮಿ. ಪಳ್ಳಿ ನಿಮಗೆಲ್ಲ ಗೊತ್ತಿರಾಗಿದೆ, ದ್ರಾವಿಡ ಪದ ಅದು. ತೆಲುಗಿನಲ್ಲೂ ಹಳ್ಳಿ, ಕನ್ನಡದಲ್ಲೂ ಹಳ್ಳಿ, ತಮಿಳಲ್ಲೂ ಪಳ್ಳಿ. ಇದು ಹಳ್ಳಿ ಅಂತ ಕರೀತಾರೆ, ಅದನ್ನೆಲ್ಲ ಹಳ್ಳಿ ಅಂತ. ಈ ಬಾಗೇಪಲ್ಲಿ ಎಂಬುದನ್ನು ನಾವು ಜನ ಇವತ್ತು ಏನೇ ಹೆಸರು ಮಾಡಿದ್ರು ಬಾಗೇಪಲ್ಲಿನೇ, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನೂ ಶತಮಾನ ಬೇಕಷ್ಟೇ ಭಾರತೀಯ ನಗರ ಆಗಬೇಕು ಅಂತಂದರೆ. ಟೆಕ್ನಿಕಲಿ ಬರ್ಕೋಬೋದು ಅಷ್ಟೇ ನೀವು. ಜನರ ಬಾಯಿನಲ್ಲಿ KM ದೊಡ್ಡಿನೇ ಇವತ್ತು. ಅದು ಭಾರತೀಯ ನಗರ ಆಗಲೇ ಇಲ್ಲ, ಜನರ ಬಾಯಲ್ಲಿ KM ದೊಡ್ಡಿನೇ ಅದು. ಹೇಳ್ತೀನಿ ನಿಮ್ಗೆ, ಅದನ್ನು KM ದೊಡ್ಡಿಗೆ ಬರ್ತೀನಿ. ಹೀಗಾಗಿ ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂತ ಬಂದಾಗ, ನಾನು ದ್ರಾವಿಡ ಭಾಷೆಯ ಗ್ರಾಮದ ಅಥವಾ ಸ್ಥಳನಾಮವನ್ನು ಬದಲಾವಣೆ ಮಾಡ್ತೀವಿ. ಇಡುವುದೇವ ಹೆಸರು ಯಾವುದು? ಕನ್ನಡವನ್ನು ಆಳ್ವಿಕೆ ಮಾಡ್ತಿರುವಂಥ, ಕನ್ನಡದೊಳಗೆ ನುಸುಳಿ ಕನ್ನಡವನ್ನೇ ತನ್ನ ಅಸ್ತಿತ್ವ ತಗೊಂಡಿರುವಂಥ ಸಂಸ್ಕೃತ ಹೆಸರನ್ನು. ಇದನ್ನು ವಿರೋಧ ಮಾಡ್ತೀನಿ ನಾನು. ಅಂದರೆ ಭಾಗ್ಯನಗರ ಅನ್ನೋದು ಕನ್ನಡ ಅಲ್ವಾ? ಹೆಂಗೆ ಸಾಧ್ಯ? ಭಾಗ್ಯ ಅನ್ನುವುದು ಸಂಸ್ಕೃತ, ನಗರ ಎಂಬುದು ಸಂಸ್ಕೃತ. ನಗರ ಅದು ಸಂಸ್ಕೃತ. ನಗರವಾಸಿ, ಅಗ್ರಹಾರದ ವಾಸಿ, ಅಗ್ರಹಾರ, ನಗರ ಇವೆಲ್ಲ ಬಂದರೆ ಅದು ಬ್ರಾಹ್ಮಣರು ವಾಸ ಮಾಡುವ ಸ್ಥಳವನ್ನು ಅಗ್ರಹಾರ, ಅಗ್ರಜರು ವಾಸ ಮಾಡುವ ಸ್ಥಳ ಅಗ್ರಹಾರ. ಹಿರಿಯರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೆ ಹಿರಿಯರು, ಶ್ರೇಷ್ಠರು, ಅಗ್ರಜರು ವಾಸ ಮಾಡುವ ಸ್ಥಳ ಅಗ್ರಹಾರ. ನಗರ, ಪೇಟೆ, ಪುರದ ವಾಸಿ. ಇನ್ನು ಕೇರಿ ವಾಸಿಗಳು ಬೇರೆ. ಕೇರಿ ವಾಸಿಗಳು ಕುಂಬಾರಗೇರಿ, ಗಾಣಿಗೇರಿ, ಅಕ್ಸನಕೇರಿ, ಇದು ಕೇರಿಗಳು ಬೇರೆ. ಕೇರಿಗಳು ವೃತ್ತಿ ಆಧಾರಿತ ಜನ ವಾಸ ಮಾಡುವ ಸ್ಥಳಗಳನ್ನ ಕೇರಿ ಅಂತ ಕರೆಯೋದು ನಾವು. ಇವನ್ನ ಆಳ್ವಿಕೆ ಮಾಡೋ ಧಾರ್ಮಿಕ ಹಿನ್ನೆಲೆಯ ಜನ ಮತ್ತು ಶ್ರೇಷ್ಠತೆಯ ಜನ ಅಂತ, ಸಾಮಾಜಿಕವಾಗಿ ನಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋ ಜನ ವಾಸ ಮಾಡುವುದನ್ನು ನಗರ, ಪುರ ಅಂತ ಕರೆಯೋದು. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತ, ನಿಮಗೆ ಮೈಸೂರಿನಲ್ಲಿ ಹಲವಾರು ಪ್ರಾಚೀನ ಬಡಾವಣೆಗಳಿವೆ. ಅದರಲ್ಲಿ ನಮಗೆಲ್ಲ ಗೊತ್ತಿರಾಗೇ ನಮ್ಗೆ ಆಶ್ಚರ್ಯ ಆಗುತ್ತೆ ನನಗೆ. ಇದು ದೊಡ್ಡೋಲಗಿರಿ ಅಂತ ಅಶೋಕಪುರಂ ಕರೀತಾ ಇದ್ರು. ಅದ್ರ ಪಕ್ಕದಲ್ಲೇ ಒಂದೇ ರಸ್ತೆ ಕೃಷ್ಣಮೂರ್ತಿಪುರಂ, ಬ್ರಾಹ್ಮಣರು ವಾಸ ಮಾಡುವ ಸ್ಥಳ. ಚಾಮುಂಡಿಪುರಂ, ಬ್ರಾಹ್ಮಣರು ವಾಸ ಮಾಡುವ ಸ್ಥಳ. ಆಮೇಲೆ ಜಲಸಿಂಹಪುರಂ, ಎಲ್ಲ ಈ ಪುರಂಗಳು, ಸರಸ್ವತಿಪುರಂ, ಈ ಎಲ್ಲ ಪುರಂಗಳಲ್ಲಿ ಇವರು ಹೆಚ್ಚಿಗೆ ಪ್ರಮಾಣದಲ್ಲಿ ವಾಸ ಮಾಡುವ ಸ್ಥಳ. ಆದರೆ ಇದನ್ನೇನು ಮಾಡೋದು ನಾವು? ಇದನ್ನು ಪಕ್ಕದಲ್ಲೇ ಇದನ್ನು ದೊಡ್ಡೋಲಗೇರಿ, ಇದು ಚಿಕ್ಕೋಲಗೇರಿ ಹಿಂಗೆ ಕರೀತಾಯಿದ್ರು. ಈ ಜನ ಏನು ಮಾಡಿದ್ರು, ಇದಕ್ಕೆ ಅದು ಅಶೋಕಪುರಂ ಅಂತ ಹೆಸರಿಟ್ಕೊಂಡ್ರು. ನಮ್ಮ ಅಶೋಕಪುರಂ ಇದೆಲ್ಲ ಮೈಸೂರಿನಲ್ಲಿ, ಆ ಅಶೋಕಪುರಂ ಬಂದು ಇದು ಈ ಕಾರಣದಲ್ಲೇ ಪುರ ನಾವು ಯಾಕೆ ಇಟ್ಕೋಬಾರ್ದು ಅಂತ, ಅಲ್ಲೇ ಐಡೆಂಟಿಟಿ. ಇಲ್ಲಿ ಅದು ಚರ್ಚೆ ಮಾಡೋಣ, ತುಂಬ ಚೆನ್ನಾಗಿದೆ ಅದು. ನಿಮಗೆ ಗೋವಿಂದರಾಜ್ ಜೊತೆ ಇಂಟ್ರ್ಯೂ ಮಾಡಿದ್ರಿ ನೀವು, ಅವರು ಹೇಳಿರ್ತಾರೆ ನಿಮ್ಗೆ ಅದೆಲ್ಲ, ಪಾಪ ಮೊನ್ನೆ ತೀರೋದ್ರು ಅಣ್ಣ. ಹಾಗಾಗಿ ಬಾಗೇಪಲ್ಲಿ ಹೆಸರನ್ನ, ದ್ರಾವಿಡತನದ ಹೆಸರನ್ನ ತೆಗೆದು ನಾವು ಇಟ್ಟದ್ದು ಯಾವುದು? ಕನ್ನಡ ಹೆಸರಲ್ಲ, ಸಂಸ್ಕೃತ ಹೆಸರನ್ನ. ನಮಗೆ ಸಂಸ್ಕೃತ ಇವತ್ತು ಹಿಡಿಸ್ತಾ ಇದೆ, ದ್ರಾವಿಡ ಭಾಷೆ ಹಿಡಿಸ್ತಾ ಇಲ್ಲ. ನಾನು ಆರಂಭ ಹೇಳ್ತಿದ್ದೇನೆ ನಿಮಗೆ, ತಮಿಳು, ಕನ್ನಡ, ಮಲಯಾಳಂ ಮತ್ತು ತೆಲುಗು ಇವು ಸಹೋದರ ಭಾಷೆಗಳು. ಇದು ಹೆಂಗೆ ಹುಟ್ಟಿತು, ಯಾರಿಂದ ಹುಟ್ಟಿತು, ಇದಕ್ಕೆ ನನಗಪ್ಪ ಇವನು, ಅದು ನಾನು ನಿನಗಪ್ಪ ಅಂತ ಹೇಳುವುದು ಅವರವರ ಭಾಷೆ ಅಹಮ್ಮನ ದುರಹಂಕಾರ ಹೊರತು ಬೇರೇನೂ ಅಲ್ಲ. ಆದರೆ ಇವೆಲ್ಲವೂ ಸಹೋದರ ಭಾಷೆಗಳು. ಈ ಎಲ್ಲ ಭಾಷೆಗಳಿಗೂ ಕರುಳು ಬಳ್ಳಿಯ ಸಂಬಂಧ ಇದೆ, ಕೊಡುಕೊಳ್ಳುವಿಕೆ ಇದೆ. ಆ ಭಾಷೆಯಿಂದ ನಮಗೂ ತಗೊಂಡಿದ್ದೀವಿ, ನನ್ನ ಭಾಷೆಯಿಂದ ಅವರು ತಗೊಂಡಿದ್ದೀವಿ. ಮತ್ತು ಅಲ್ಲಿ ಆಳಿದಂಥ ಪ್ರಾಚೀನ ರಾಜ ಮಹಾರಾಜಗಳು ಕರ್ನಾಟಕವನ್ನು ಆಳಿದ್ದಾರೆ, ಕರ್ನಾಟಕದಲ್ಲಿ ತಮಿಳು ಶಾಸನ ಹಾಕಿದ್ದಾರೆ. ಕರ್ನಾಟಕದ ಆಳ್ವಿಕೆ ಮಾಡಿದಂಥ ಪ್ರಾಚೀನ ಅರಸರುಗಳು, ಗಂಗರು, ತಮಿಳುನಾಡಲ್ಲಿ ಹಲವಾರು ಶಾಸನ ಸಿಗುತ್ತೆ ನಿಮಗೆ, ಕನ್ನಡ ಶಾಸನ ಸಿಗುತ್ತೆ ನಿಮಗೆ, ಮತ್ತು ತೆಲುಗಲ್ಲಿ ಸಿಗುತ್ತೆ, ಮಲಯಾಳಂ ಸಿಗುತ್ತೆ ನಮಗೆ.
ಎಷ್ಟು ಬೇಕು ಶಾಸನಗಳು ನಮಗಲ್ವ. ತಮಿಳ್ನಾಡಿನಂತೂ ಕನ್ನಡದ ಶಾಸನ ಇಲ್ಲ ಒಂದು 500-600 ಸಿಕ್ಕಿದೆ. ಕರ್ನಾಟಕದಲ್ಲೂ ಅಷ್ಟೇ ಶಾಸನ, ತಮಿಳು ಶಾಸನ ಸಿಕ್ಕಿವೆ ನಮಗೆ ಅಲ್ವಾ. ಎಸ್, ಅದೇ ದೂರ ಅಲ್ವಲ್ಲ, ನಮ್ಮ ಗಡಿ ಭಾಗ ತಾನೇ, ಗಡಿ ಭಾಗ. ಅದರಿಂದ ಎಲ್ಲ ಭಾಗಗಳು ಇವು ಸಿಕ್ಕಿರೋದೆ. ನಾವು ಈಗ ನನ್ನಿಂದ ನಿನ್ನ ಭಾಷೆ ಹುಟ್ಟಿತು ಅಂತ ಹೇಳ್ಕೊಳ್ಳೋಷ್ಟು ಮೂರ್ಖರಾಗ್ಬೋದು ನಾವೆಲ್ಲ. ಸಹೋದರ ಭಾಷೆಗಳು, ಸಹೋದರಿಯ ಭಾಷೆಗಳು ಅಂತ ಹೇಳ್ಕೊಂಡ್ರೆ ಅದು ಹೆಮ್ಮೆ. ಅದು ಈ ಭಾಷೆ ನಮಗೆ ಸಂಸ್ಕೃತೀಕರಣಗೊಳ್ತಿರುವಾಗ, ಸ್ಯಾನ್ಸ್ಕ್ರಿಟೈಸ್ಗೊಳ್ತಿರುವಾಗ ನನಗೆ ನನ್ನ ಭಾಷೆನೇ ಅಪತ್ಯವಾಗಿ ನಾನು ಸಾಂಸ್ಕೃತ್ ಭಾಷೆಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತೀನಿ. ಸಾಂಸ್ಕ್ರಿಟೈಸ್ ಭಾಷೆಗೆ ನಾನು ಅದು ಮಾಡೋ ದಾಳಿಯನ್ನು ನಾನು ಸಹಿಸಿಕೊಂಡು ಅದು ನನ್ನ ಹಕ್ಕು ಅಥವಾ ಅದು ನನ್ನ ಶ್ರೇಷ್ಠತೆ ಅಂತ ಅಂದ್ಕೊಳ್ತೀನಿ. ನನ್ನ ಮನೆ ನನ್ನ ಮೇಲೆ ದಾಳಿ ಮಾಡಿದಾಗ ನಾನು ಅದನ್ನು ಧಿಕ್ಕರಿಸ್ತೀನಿ. ಅದನ್ನು ಬಾಗೇಪಲ್ಲಿ ಅನ್ನುವ ತೆಲುಗು ಕನ್ನಡ ಸಮ್ಮಿಶ್ರದ ಹೆಸರನ್ನು ನಾನು ಸಂಪೂರ್ಣವಾಗಿ ನಿರಾಕರಿಸ್ತೀನಿ, ಚೇಂಜ್ ಮಾಡ್ತೀನಿ. ಅದು ಇಟ್ಕೊಳ್ಳೋದು ಮಾತ್ರ ಸಂಸ್ಕೃತ ಹೆಸರನ್ನ ಹೆಮ್ಮೆಯಿಂದ ಇಟ್ಕೊಳ್ತೀನಿ ನಾನು. ಇದು ತಪ್ಪು. ಇದು ಈಗ ಒಂದು ಭಾಷೆ ಇನ್ನೊಂದು ಭಾಷೆಯಿಂದ ಪ್ರಭಾವಿತರಾಗೋದು ಅಥವಾ ಅದರ ಪದ ಕೆಲವು ಸೇರಿಕೊಳ್ಳೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಆದರೆ ನನಗಾಗಿ ಸೇರ್ಕೊಳ್ಳೋದಿಲ್ಲ ಅದು ತಪ್ಪದು. ಉದಾಹರಣೆಗೆ ಸಂಸ್ಕೃತ ಯಾಕಾಗಿ ಕನ್ನಡದ ಮೇಲೆ ಪ್ರಭಾವ ಬೀರ್ತು? ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು. ಕನ್ನಡಕ್ಕೆ ಅಸ್ತಿತ್ವ ಇರಲಿಲ್ಲ ಅಂತಲ್ಲ. ಕನ್ನಡ ನೆಲದ ಭಾಷೆ ಆಗಿತ್ತು. ಸಂಸ್ಕೃತ ಅದು ದೇವರ ಭಾಷೆ ಅಂತ ಹೇಳ್ಕೊಳ್ಳುವವರ ಭಾಷೆ ಆಗಿತ್ತು. ದೇವರ ಭಾಷೆ ಅಂತ ಹೇಳ್ಕೊಳ್ಳೋರು ಶ್ರಮದ ಭಾಷೆಯ ಮೇಲೆ ದಾಳಿ ಮಾಡಿ ಅವರ ಬೆವರು ಮತ್ತು ಅವರ ಮೂಳೆಗಳ ಆಧಾರದ ಮೇಲೆ ತನ್ನ ಅಸ್ತಿತ್ವವನ್ನು ಕಟ್ಕೊಳ್ತು, ಮಹಾಲಗಳನ್ನ ಕಟ್ಕೊಳ್ತು ಹೊರತು ಸ್ವತಃ ಕಟ್ಟಕ್ಕಾಗಲಿಲ್ಲ ಅದಕ್ಕೆ. ಹಾಗಾಗಿ ಸಂಸ್ಕೃತ ಕನ್ನಡದ ಮೇಲೆ ದಾಳಿ ಮಾಡ್ತು. ಕನ್ನಡವನ್ನು ಉದಾಹರಣೆಗೆ ನನಗೆ ಇವತ್ತು ಕನ್ನಡ ಗೊತ್ತುಬಿಟ್ಟು ಏನು ಗೊತ್ತಿಲ್ಲ ನನಗೆ. ಆದರೂ ನನ್ನ ಮನೆಗೆ ನಾನು ಯಾವುದೋ ಒಂದು ಹಿಂದೆ ಹಿರಿಯರು ನನ್ನ ಮನೆಗೆ ಹೇಳ್ತಾ ಇಲ್ಲ, ಯಾರೋ ಒಬ್ಬರು ಯಜ್ಞ ಯಾಗಾದಿಗಳು ಪೂಜೆ ಕರೆದ್ರೆ ಅವರು ಕನ್ನಡದ ಮನೆಗೆ ಬಂದು ಮಾತನಾಡುವುದು ಕನ್ನಡದಲ್ಲೇ ಸಂಸ್ಕೃತೈಸ್ ಕನ್ನಡವನ್ನು ಮಾತನಾಡೋದು. ಆಗ ಅದು ಶ್ರೇಷ್ಠವಾಗಿ ಕಾಣ್ತು, ದೇವರ ಭಾಷೆಯಾಗಿ ಕಾಣ್ತು. ದೇವ್ರ ಜೊತೆ ಮಾತನಾಡೋರು ನಮ್ಮ ಮನೆ ಬಂದು ಪೂಜೆ ಮಾಡೋರು ಅಂತ ಬಂತು. ಆಗ ನನ್ನ ಭಾಷೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಆ ಭಾಷೆಯ ಜೊತೆ ನನ್ನ ಭಾಷೆಯನ್ನು ಸಮ್ಮಿಳನ ಮಾಡ್ತಾ ಹೋದೆ. ಆ ಸಮ್ಮಿಳನ ಮಾಡ್ತಾ ಹೋದಾಗ ನನ್ನ ಭಾಷೆನೇ ಡೌನ್ ಆಯಿತು. ಆ ಸಮ್ಮಿಳನ ಭಾಷೆಯೇ ಶ್ರೇಷ್ಠತೆ ಪಡ್ಕೋತು. ಆ ಸಮ್ಮಿಳನ ಭಾಷೆ ಶ್ರೇಷ್ಠತೆ ಬಯಸ್ಕೋಬೇಕಾದ್ರೆ ಇದ್ದದ್ದು ಒಂದೇ ಕಾರಣ, ಅದು ದೇವರ ಭಾಷೆ ಅನ್ನುವ ನಮ್ಮ ನಂಬಿಕೆ ನಂಬಿಸ್ತವರು ಮತ್ತು ನಂಬಿಕೆ. ಈ ನಂಬಿಕೆ ನಮ್ಮನ್ನು ಅಷ್ಟು ಉಳಿಸ್ಕೊಳ್ತು. ಮತ್ತು ಇದೇ ಭಾಷೆಯನ್ನು ಇಂಗ್ಲೀಷ್ ತಗೋಬೋದು ನಾವು. ಇಂಗ್ಲೀಷ್ ಹಾಗೆ ಮಾಡಿದ್ ನಾನು ಆರಂಭ ಹೇಳ್ದಂಗೆ ಇಂಗ್ಲೀಷ್ ಹಾಗೆ ನಮ್ಮ ದಾಳಿ ಮಾಡೋದು ನಮ್ಮನ್ನು. ಯಾಕಂದರೆ ಅದು ಚರ್ಚ್ ಮೂಲಕ ಬಂತು. ಚರ್ಚ್ ಮೂಲಕ ಬಂದಂಥ ಭಾಷೆ ಅದು ದೈವರೂಪವಾಗಿ ಬಂತು. ಇವತ್ತು ಭಾರತವನ್ನು ಆಳ್ವಿಕೆ ಮಾಡ್ತಿರೋದು ಚರ್ಚ್ ಮೀನ್ಸ್ ದೇವಸ್ಥಾನ. ಚರ್ಚ್ ಅಂದರೆ ಬರೀ ಕ್ರೈಸ್ತ ಚರ್ಚ್ ಅಲ್ಲ, ದೇವಸ್ಥಾನ. ಅರ್ಥ ಮಾಡ್ಕೋಬೇಕು. ಇದೂ ಸಹ ದೇವಸ್ಥಾನದ ಮೂಲಕ ದೇವರ ಹೆಸರು ಹೇಳ್ಕೊಂಡು ಬಂದದ್ದು, ಶ್ರೇಷ್ಠತೆ ಪಡ್ಕೊಂಡದ್ದು. ಇಂಗ್ಲೀಷು ಸಹ ಚರ್ಚ್ ಮೂಲಕನೇ ಬಂದದ್ದು, ಶ್ರೇಷ್ಠತೆ ಪಡಿಸ್ಕೊಂಡದ್ದು. ಬಟ್ ನನ್ನ ಶ್ರಮ, ನನ್ನ ಉಳಿಮೆ, ನನ್ನ ಇವತ್ತು ಗ್ರಾಮೀಣ ಸೊಗಡು, ಇವತ್ತು ಒಂದು ಗದ್ದೆ ಮತ್ತು ನೇಗಿಲಿಗೆ ಸಂಬಂಧ ಇರುವಂಥ ಸಂಬಂಧಗಳು, ನೇಗಿಲು ಮತ್ತು ಒಬ್ಬ ರೈತನಿಗಿರೋ ಸಂಬಂಧಗಳು, ರೈತ ಮತ್ತು ಮಳೆಗೆ ಇರೋ ಸಂಬಂಧಗಳು, ಮಳೆ ಮತ್ತು ಭೂಮಿಗಿರುವ ಸಂಬಂಧಗಳು, ಭೂಮಿ ಮತ್ತು ಬೆಳೆಗಿರುವ ಸಂಬಂಧಗಳು, ಈ ಎಲ್ಲ ಪದಗಳ ಕನ್ನಡದ ಪದಗಳು ಎಲ್ಲಿವೆ? ಈಗ ಡಿಕ್ಷನರಿಯಲ್ಲೂ ಬರೆದು ಇಡಬೇಕಾಗಿದೆ ಅಷ್ಟೇ. ಈಗ ಗ್ರಾಮ್ಯ ಪದಕೋಶ ಎಲ್ಲಿದೆ? ನಾವು ರೈತರು, ಪರಮೇಶ್ವರ ರೈತರೇ. ಒಂದು ಅಪ್ಪ ನೇಗಿಲು ಕಟ್ಟಬೇಕು ಅಂತಂದರೆ ಎಷ್ಟು ಪದಗಳು ಹುಡುಕ್ತಿದ್ವಿ ಅದಕ್ಕೆ. ಕುಂಟೆ ಹೊಡೆಯೋದಕ್ಕೆ ಆಗ್ಬೋದು, ಮಿಳಿ, ನೊಗ ಕಟ್ಟುವಂಥ ಹಗ್ಗ, ಎಷ್ಟು ಪದಗಳು ಎಲ್ಲಿವೆ? ಈಗ ನಾನು ಹೇಳ್ತೀನಿ, ನನ್ನ ಬಿಟ್ಟರೆ ನನ್ನ ಮಕ್ಳಿಗೆ ಗೊತ್ತಿಲ್ಲ ಅನ್ಕೋಬೇಕು ನಾವೀಗ. ಹೀಗೆ ಕನ್ನಡವನ್ನು ನಾವು ಮಾಡ್ತಾಯಿರ್ತೀವಿ. ಕನ್ನಡ ಹೀಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಿರುವಾಗ ಇದ್ರ ಮೇಲೆ ಇಂಗ್ಲೀಷ್ ದಾಳಿ ಮಾಡಿದಾಗ ನಾವು ಕನ್ನಡ ಅಭಿಮಾನಿಗಳೇ, ನೀವೇನು ಹೇಳಿ ಸರ್, ಕನ್ನಡಕ್ಕೆ ಏನು ತೊಂದರೆ ಆಗಲ್ಲ, ಖಂಡಿತ ತೊಂದರೆ ಆಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆಗ್ತಾ ಇದೆ ಅಂತಲೂ ಅನ್ಕೋಬೇಕಾಗುತ್ತೆ ನಾವು. ಇದು ಹೇಳ್ತೀವಿ. ಈಗ ಬಾಗೇಪಲ್ಲಿ ಎಂಬ ಈ ಪ್ರಾಕೃತಿಕವಾದ ಹೆಸರನ್ನು ನಾವು ಸಂಸ್ಕೃತದ ಹೆಸರಿಟ್ಟ ಯಾರು ಪ್ರತಿಭಟನೆ ಮಾಡಲಿಲ್ಲ. ಯಾಕೆ? ಬಾಗೇಪಲ್ಲಿಯ ಭಾಗ ಕೋಲಾರ ಐತಿಹಾಸಿಕ ಸ್ಥಳ. ಕೋಲಾರದ ಪ್ರಜ್ಞಾವಂತರು ತುಂಬ ನಮ್ಮ ಆತ್ಮೀಯರಿದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ರಾಷ್ಟ್ರ ಮತ್ತು ರಾಜ್ಯವನ್ನು ಕಟ್ಟಿದವರಿದ್ದಾರೆ. ಬಾಗೇಪಲ್ಲಿ ಹೆಸರನ್ನ ರಾಜ್ಯ ಸರ್ಕಾರ ಮಾಡಿದಾಗ ಯಾರೋ ಪ್ರತಿಭಟನೆ ಮಾಡಲಿಲ್ಲ. ಯಾಕೆ? ನನ್ನ ಲೇಖನ ಬರೆದ ಅಭಿಪ್ರಾಯ ಅಂತಂದರೆ ಮೋಸ್ಟ್ಲಿ ಅದು ದ್ವಿಭಾಷಿಕತೆಯ ನಾಡು. ತೆಲುಗು ಕನ್ನಡ, ತಮಿಳು ಕನ್ನಡವೂ ಇದೆ. ಅದಕ್ಕೆ ಅವರು ಅನ್ಕೊಬಿಟ್ಟಿದ್ದಾರೆ. ಅಲ್ಲಿನ ಕೆಲವು ನನ್ನ ಆತ್ಮೀಯ ಬಂಧುಗಳು ಕೇಳಿದಾಗ, ಏನೋ ತೆಲುಗು
ಕನ್ನಡ ಇತ್ತು. ಈಗ ಕನ್ನಡ ಪದ ಮಾಡಿದ್ದಾರೆ ಅಂತ ಅನ್ಕೊ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅವರು. ಬಾಗೇಪಲ್ಲಿ ಅಂತ ಬೇರೆ ಭಾಷೆಗಿತ್ತು, ಈಗ ಭಾಗ್ಯನಗರ ಅಂತ ಕನ್ನಡ ಪದ ಮಾಡಿದ್ದಾರೆ ಅಂದ್ಬಿಟ್ಟು ಅಲ್ಲಿಯ ಜನ ಒಪ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಪ್ರತಿಭಟನೆ ಮಾಡೇ ಇಲ್ಲ. ಅವರು ಭಾಗ್ಯನಗರವೇ ಕನ್ನಡ ಆಯಿತು, ಬಾಗೇಪಲ್ಲಿ ಬೇರೆ ಭಾಷೆ ಆಯಿತು ಅವ್ರಿಗೆ. ಇದೇನಾಯಿತು, ಇದು ಕನ್ನಡಕ್ಕೆ ಅದು ಒಂದು ಕಡೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ಕೋಲಾರ ಜಿಲ್ಲೆಯಲ್ಲೇ ಶ್ರೀನಿವಾಸಪುರ ಅಂತ ಬರ್ತದೆ. ಮಾವು ಹೆಚ್ಚುವಳಿ ಪ್ರದೇಶ. ಶ್ರೀನಿವಾಸಪುರ ಹೆಂಗೆ ಬಂತದು? ಪಳ್ಳಿ. ಆ ಪಳ್ಳಿಯ ಹೆಸರನ್ನ ಮೈಸೂರಿನ ಒಬ್ಬ ನಮ್ಮ ದಿವಾನರು, ನಮ್ಮ ಮಾಧವರಾವ್ ಅವರು ನಮ್ಮ ತಿರುಪತಿ ಬೆಟ್ಟಕ್ಕೆ ಹೋಗಿ ಬರುವಾಗ ಚಿಕ್ಕ ತಿರುಪತಿಗೆ ಹತ್ತಿರ ಇದಕ್ಕಾಗಿ ಅದನ್ನು ತಿರುಪತಿ ತಿಮ್ಮಪ್ಪನ ಇನ್ನೊಂದು ಹೆಸರು ಶ್ರೀನಿವಾಸನ ಹೆಸರಲ್ಲೇ ಶ್ರೀನಿವಾಸಪುರ ಅಂತ ಹೆಸರಿಟ್ಬಿಟ್ರು. ಅದಕ್ಕೆ ಶ್ರೀನಿವಾಸಪುರದ ಮೂಲ ಹೆಸರು ಬಾಪನಪಲ್ಲಿ. ಹಿಂಗೆ ಬಾಗೇಪಲ್ಲಿ, ಬಾಪನಪಲ್ಲಿ ಹೆಸರನ್ನ ಶ್ರೀನಿವಾಸನಿಗೆ ಇನ್ನೊಂದು ಹೆಸರು ತಿಮ್ಮಪ್ಪನಿಗೆ ಶ್ರೀನಿವಾಸ ಅಲ್ವಾ, ಶ್ರೀನಿವಾಸಪುರ ಅಂತ ಹೆಸರಿಟ್ಟ ಮೇಲೆ ಜನ ಮಾತಾಡಲಿಲ್ಲ. ದೇವ್ರ ಹೆಸರೇ ಬಂದ್ಬಿಡ್ತಲ್ಲ ನಮ್ಮೂರಿಗೆ. ಇಲ್ಲಿ ಚಿಕ್ಕ ತಿರುಪತಿ, ಅಲ್ಲಿ ದೊಡ್ಡ ತಿರುಪತಿ, ಹೋಗೋದಾಗಲಿ ಶ್ರೀನಿವಾಸಪುರ, ಮೌನ ಆಗ್ಬಿಟ್ರು. ಶ್ರೀನಿವಾಸ ಬಂದ ತಕ್ಷಣವೇ ಆ ಊರಿನ ಬಾಪನಪಲ್ಲಿ, ಅದಕ್ಕಿದ್ದಂಥ ಒಂದು ಸ್ಥಳೀಯತೆ, ಅದಕ್ಕಿದ್ದಂಥ ಒಂದು ಸ್ಥಳೀಯ ಸೊಗಡು ಎಲ್ಲ ನಾಶ ಆಯಿತು. ಜನ ಏನು ಮಾಡಿದ್ರು, ಅದನ್ನು ಶ್ರೀನಿವಾಸಪುರ ಅಲ್ವಾ ದೇವ್ರ ಹೆಸರು, ಸೈಲೆಂಟ್ ಆಗಿಬಿಟ್ರು ಅದನ್ನು. ಈ ಥರ ಕೋಲಾರದ ಹಲವಾರು ಊರುಗಳು ತಮಿಳು ಜೊತೆ ಅವಿನಾಭಾವ ಸಂಬಂಧ ಇರೋದ್ರಿಂದ, ತೆಲುಗು ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿರೋದ್ರಿಂದ, ಮತ್ತು ಆ ಭಾಗದ ಎಷ್ಟೋ ಜನ ಇವತ್ತಿಗೂ 100ಕ್ಕೆ 100 ಮಾತೃಭಾಷೆ ತೆಲುಗು, ಆಡಳಿತ ಭಾಷೆ ಕನ್ನಡ. ಇಲ್ಲ ಅಂತ ಹೇಳ್ತೀನಿ ನಿಮಗೆ, ಮಾತೃಭಾಷೆ ತೆಲುಗು, ಆಡಳಿತ ಭಾಷೆ ಕನ್ನಡ. ಕನ್ನಡಿಗರೇ ಅವರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅವರು ಎಲ್ಲೇ ಸಿಗಲಿ ತೆಲುಗು ಮಾತಾಡಿದಾಗ ಆಗೋ ಆನಂದ ಇಲ್ಲ ಅವ್ರಿಗೆ, ಆ ಆನಂದನೇ ಬೇರೆ. ಅವ್ರು ಕನ್ನಡಿಗರೇ, ಬಟ್ ಅವ್ರು ತೆಲುಗು ಸಿಕ್ಕಿದ ತಕ್ಷಣ ತೆಲುಗು ಸ್ಟಾರ್ಟ್ ಮಾಡ್ತಾರೆ ಅವರು. ಆ ಪ್ರೀತಿ ಅದು ತಪ್ಪು ಅಂತ ಹೇಳಲ್ಲ ನಾನು, ಆ ಭಾಷೆಯ ಪ್ರೀತಿ, ಅದು ಭಾಷೆಯ ಸೊಗಡು, ಆ ಭಾಷೆ ಅವರು ಮಾಡೋ ಕಮ್ಯುನಿಕೇಷನ್ ಇದೆಲ್ಲ ಅವ್ರಿಗೆ ಹೆಚ್ಚಿಗೆ ಒಂದು ಮಾಹಿತಿ ಕೊಡ್ತದೆ. ಅದೊಂದು ಕಡೆ. ಹೀಗಾಗಿ ನಮ್ಮಲ್ಲಿ ಈ ಥರದ ಸಾಂಸ್ಕೃತಿಕ ದಾಳಿ ಇದು ಹೊಸದಲ್ಲ, ಹಳೇದಿದ್ದು. ನಮ್ಮಲ್ಲಿ ಚಿದಾನಂದ ಮೂರ್ತಿಯವರು ಅದು ವಿರೋಧ ಮಾಡಿದರು. ಉದಾಹರಣೆಗಳಿಗೆ ನಿಮಗೆ JH ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹುದೊಡ್ಡ, ಏಷ್ಯಾದ ಬಹುದೊಡ್ಡ ಕೆರೆ ಅದು ಸೂಳೆಕೆರೆ, ಚನ್ನಗಿರಿ ತಾಲೂಕಿನಂಥ ಸೂಳೆಕೆರೆ. ಈ ಸೂಳೆಕೆರೆಗೆ ಕೆಲವು ವ್ಯಕ್ತಿಗಳು ಶಾಂತಿ ಸಾಗರ ಅಂತ ಹೆಸರಿಡಬೇಕು ಅಂತ ಒಂದು ಚರ್ಚೆ ಬಂತು. ಯಾರು ಈ ಸೂಳೆ ಅನ್ನೋ ಪದವನ್ನು ನಾವು ಇವತ್ತು ಸಾಂಸ್ಕ್ರಿಟೈಸ್ ಮಾಡ್ಬೋದು. ನಾವು ಇವತ್ತು ನಾನು ಮಾತಾಡುವಾಗಲೇ ನನ್ನ ಮಾತು ಕೇಳೋ ಒಬ್ಬರು ಬರಿಬೋದು, ತಪ್ಪು ಮಾತಾಡ್ತಾರೋ ಅಂತ ಹೇಳ್ಬೋದು. ದೇವದಾಸಿ ಸಾಂಸ್ಕ್ರಿಟೈಸ್ ಪದ. ದೇವರಿಗೆ ದಾಸಿ ಅಂತ ಅನ್ನೋದು ದೊಡ್ಡ ತ್ಯಾಗದ ಪದ ಅದು ಅಂತ, ಅದಕ್ಕೊಂದು ದೊಡ್ಡ ಸಾಂಸ್ಕ್ರಿಟೈಸ್ ಅಂತ ಇಷ್ಟೇ ಕೊಡ್ಬೋದು ನಾವು. ದೇವಾಲಯದ ಅಧ್ಯಯನದ ಮೂಲಕ, ದೇವಾಲಯದ ಕಲ್ಚರ್ ಮೂಲಕ, ದೇವಾಲಯದ ಸಿಸ್ಟಮ್ ಮೂಲಕ ಅದಕ್ಕೊಂದು ಸ್ಥಾನಮಾನ ಕೊಡ್ಬೋದು. ಆದರೆ ಇವತ್ತು ಸಮಾಜದಲ್ಲಿ ಅವ್ರು ಏನಾಗಿದ್ದಾರೆ ಅಂತ ಹೇಳಕ್ಕೆ ಹೋದಾಗ ಮಾತ್ರ ಅಸಹ್ಯ ಆಗ್ಬಿಡುತ್ತೆ ನಮಗೆ. ಅವಳು ಸುಳಿ ಆಗಿದ್ದಾಳ, ಅವಳು ವೇಶ್ಯ ಆಗಿದ್ದಾಳ, ಇದು ತಗೊಂಡಾಗ ನಮಗೆ ಅಸಹ್ಯ ಅನಿಸ್ಬಿಡ್ತದೆ. ಅಥವಾ ಈ ಪದಗಳು ಬಳಸೋಲ್ಲಾದ್ರೂ ಅದೇನು ರೀ ಆ ಪದ ಬಳಸೋದು, ನೀವು ಬುದ್ಧಿ ಇದೆ ನಿಮಗೆ ಅನ್ನೋ ರೀತಿ ಮಾತನಾಡ್ತಾರೆ. ಹಾಗಾಗಿ ನಾವು ಇದನ್ನು ಶಾಂತಿ ಸಾಗರ ಮಾಡುವ ಹಿಂದೆ ಆ ಎಮ್ಮನ ತ್ಯಾಗ, ಆ ಎಮ್ಮನ ಪರಿಶ್ರಮ, ಆ ಎಮ್ಮ ಜನ ಮತ್ತು ಜನರ ಕಲ್ಯಾಣಕ್ಕಾಗಿ ತಾನು ಸಂಪಾದನೆ ತಾನು ಮಾಡಿದ ಸೇವೆಯಿಂದ ಅಷ್ಟು ಕೆಲಸ ಮಾಡುವಾಗ ಅವಳು ಪಟ್ಟಂಥ ಶ್ರಮ ಇದೆಯಲ್ಲ, ಆ ಶ್ರಮ ಹಿಸ್ಟ್ರಿ ನಾಶ ಆಗಿಬಿಡ್ತದೆ ಮುಂದಿನ ತಲೆಮಾರಿಗೆ. ಆ ಹೆಸರೇ ಇರಬೇಕು ಅಂತಲ್ಲ, ಆ ಹೆಸರನ್ನ ನಾವು ಹಿಸ್ಟ್ರಿಯಲ್ಲಿ ಹೇಳ್ಬೇಕು. ಅದನ್ನು ನಾವು ಯಾರು, ಯಾವ ಕಾಲಘಟ್ಟದವರು, ಅವರು ಯಾಕಾಗಿ ಇಂಥ ದೊಡ್ಡ ಕೆರೆಯನ್ನು ಕಟ್ಟಿಸಿದ್ರು, ಅವ್ರ ಹೆಸರು ಯಾಕೆ ಬಂತು, ಅವರೇ ಕಟ್ಟಿಸಿದ್ರ ಅಥವಾ ಅವಳನ್ನು ಬಲಿದಾನ ಮಾಡಿ ಹೆಸರು ಬಂತ, ಇವೆಲ್ಲ ಹೆಸರಿವೆ, ತುಂಬ ಇವೆ. ಯಾಕೆಂದರೆ ಕೆರೆಗೆ ಆಹಾರ ಅನ್ನೋದು ದೊಡ್ಡ ಹಿಸ್ಟ್ರಿ ಕರ್ನಾಟಕದಲ್ಲಿ, ಅದು ಭಾರತ ಚರಿತ್ರೆಯಲ್ಲೂ ಜಾನಪದದಲ್ಲಿ ಬಹುದೊಡ್ಡ ಅದು ನಮ್ಮಲ್ಲಿ ಮೌಖಿಕ ಕಥನಗಳು ಇವೆ ಅಲ್ವ ಸರ್. ಈ ಮೌಖಿಕ ಕಥನಗಳಲ್ಲೂ ಒಂದು ಕೆರೆ ಕಟ್ಟಿದಾಗ ಒಂದು ದರ ಬಲಿ ಕೊಡಬೇಕು, ಒಂದು ಪ್ರಾಣಿ ಬಲಿ ಕೊಡಬೇಕು, ಅದು ತುಂಬಿದ ಗರ್ಭಿಣಿಯನ್ನೇ ಬಲಿ ಕೊಡಬೇಕು. ಇವತ್ತು ಎಷ್ಟು ಬಂದಮ್ಮನ ಕಥೆ ಅಂತ ಚಿತ್ರದುರ್ಗ ಕಡೆ ಬರ್ತದೆ, ಅವರು ತುಂಬಿದ ಗರ್ಭಿಣಿಯನ್ನು ಅವಳಿಗೆ ಬಲಿ ಕೊಟ್ಟೋದಕ್ಕಾಗಿ ಇವತ್ತು ಜನ ಪೂಜೆ ಮಾಡ್ತಾರೆ ಸಮಾಧಿನಲ್ಲಿ, ಕೆರೆಗಳ ಪಕ್ಕ ಇದು. ಇವೆಲ್ಲವೂ ಇಷ್ಟಗಳಿದ್ದೀವೆಲ್ಲ. ಆ ರೀತಿ ಈ ಒಬ್ಬರು ಸೂಳೆಕೆರೆ ಒಂದು ಕಟ್ಟಿದ್ದನ್ನು ಶಾಂತಿ ಸಾಗರ ಮಾಡೋಕ್ಕೆ ಹೊರಟಾಗ ವಿರೋಧ ಮಾಡೋರು JH ಪಟೇಲ್ ಅವರು ಸಹ ಅದೇ ಕ್ಷೇತ್ರ MLA ಆಗಿ ವಿರೋಧ ಮಾಡೋರು. ಅದನ್ನು ಚನ್ನಗಿರಿಯವರು ಅದೇ ಕ್ಷೇತ್ರ MLA ಮುಖ್ಯಮಂತ್ರಿ ಆಗಿದ್ದರು. ಅದನ್ನ ಮಾಡಿ ಈಗ ಸೂಳೆಕೆರೆ ಅಂತ ಹೆಸರಿದೆ ಅದಕ್ಕೆ ಅಲ್ವಾ, ಶಾಂತಿ ಸಾಗರ ಅಂತ ಮಾಡೋಕ್ಕೆ. ಅಂದರೆ ಈ ರೀತಿ ಎಷ್ಟೋ ಹೆಸರುಗಳನ್ನು ನಾವು ಸಾಂಸ್ಕ್ರಿಟೈಸ್ ಮಾಡೋಕ್ಕೆ ಹೊರಟಾಗ ದ್ರಾವಿಡತನದ ಹೆಸರನ್ನ ಬಿಟ್ಟು, ಕನ್ನಡತನದ ಹೆಸರನ್ನ ಬಿಟ್ಟು ಸಾಂಸ್ಕ್ರಿಟೈಸ್ ಇಷ್ಟಾಗ ಅದು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋದು ಹಾಗೆ ಮಾಡ್ಕೊಳ್ತೀವಲ್ಲ, ಅದು ಸಹ ಕನ್ನಡದ ಮೇಲೆ ನಮಗೆ ನಾವೇ ಮಾಡ್ಕೊಳ್ತಿರೋದು ದ್ರೋಹ ಅನ್ನೋದು ನನ್ನ ಮಾತನಾರ್ಥ. ನನ್ನ ಊರು ಕನಕಪುರ.
ಅದರ ಮೂಲ ಹೆಸರು ಕಾನಕಾನಹಳ್ಳಿ. ಕನಕನಹಳ್ಳಿ, ಕನಕಪುರ ಮಾಡಿಬಿಟ್ರು ಅದನ್ನು. ಅಲ್ಲ, ಕಾನಕನಹಳ್ಳಿ ಮೀನ್ಸ್ ನೋಡಿ, ಅದು ಫಾರೆಸ್ಟ್ ಏರಿಯಾ. ಕಾನನ ಕಾನನದ ಊರು ಅವೆಲ್ಲ. ಕಾನನದೊಳಗಿರೋರನ್ನ ಜನರೇ ಬಂದ್ಬಿಟ್ಟಿದೆ, ಈರುಳ್ಳಿಗರು ಅಂತ ಕರಿತೀವಿ ನಾವು. ಮತ್ತು ಬೆಟ್ಟ ಗುಡ್ಡಗಳ ನಾಡು ಅಲ್ವಾ, ಮತ್ತು ಮೃಗಗಳು, ವೈಲ್ಡ್ ಅನಿಮಲ್ಸ್ಗಳಿರುವಂಥ ನಾಡು, ಆನೆ ಇರೋದು ನಾಡು. ಅದನ್ನು ಸಹಜವಾಗಿ ಜನ ಅದು ಯಾಕಂದರೆ ಕಾವೇರಿ ಕಪಿಲೆ ಸೇರಿ ಬರುವಂಥ ಮೇಕೆದಾಟು ಹತ್ತಿರವಾಗುವಂಥ ಊರು, ಮುತ್ತತ್ತಿ ಫಾರೆಸ್ಟ್ ಏರಿಯಾ ಅಂತ ಕಾಡು ಅಂತ ಕೊಂದ್ಕೊಂಡಿರುವಂಥದ್ದು. ಇವೆಲ್ಲ ತೆರೆದ ಪುಸ್ತಕ. ಈ ಕಾನನದ ಒಳಗಿರುವಂಥ ಊರೇ ನೀವು ಬೇರೆ ಬೇರೆ ಹೇಳ್ಬೋದು, ಪ್ರಕೃತಿ. ಈಗ ನಾವಂತ ಕನಕಪುರ. ಈ ಕನಕಪುರ ಮಾಡೋಕೆ ಕೊಟ್ಟಾಗ ನಾವೇನು ಮಾಡಿದ್ವಿ, ನಾವು ಸಹಜವಾಗಿ ಕನಕ ಅಂದ ತಕ್ಷಣ ಅಲ್ಲೊಂದು ಚಿನ್ನ, ವಜ್ರ, ಬಂಗಾರ. ಈಗ ಕನಕದಾಸನು ಹಂಗೆ ಮಾಡಿದ್ವಲ್ಲ ನಾವು. ಕನಕದಾಸ ನಾವು ವೈಭವ ತಗೊಂಡು, ಇವಾಗ ಕನಕದಾಸನ ಹೆಸರು ಅದು ಶ್ರೀನಿವಾಸ ಅಂತ ಇತ್ತು, ಅಥವಾ ಅವನು ಕನಕದಾಸನ ಮಾಡಿದಾಗ ಅವನು ಚಿನ್ನ ಸಿಕ್ತು, ಬಂಗಾರ ಸಿಕ್ತು, ಇದೆಲ್ಲ ಹೇಳ್ತೀವಲ್ಲ ನಾವು. ಅದಕ್ಕಾಗಿ ಅವನು ಕನಕದಾಸ ಅಂತ. ಇದೆಲ್ಲವೂ ನಮ್ಮ ಪ್ರತಿಷ್ಠೆಗಳವೆಲ್ಲ. ಕನಕ ಎಲ್ಲೋ ಬರ್ಕೊಂಡಿಲ್ಲ, ನಾನು ಚಿನ್ನ ಇತ್ತು, ಬಂಗಾರ ಇತ್ತು ಎಲ್ಲೂ ಬರ್ಕೊಂಡಿಲ್ಲ. ಯಾರು ಒಬ್ಬ ಉರ್ಲಿಂಗಿ ಪೆದ್ದಿ, ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಅವನಿಷ್ಟು ನಾನು ಹೆಂಗೆ ಬರಿಬೇಕು? ಕನಕದಾಸ, ಪುರಂದರದಾಸ, ಸೋಸ್ಲೆ ವ್ಯಾಸರಾಜ, ಇವರಿಷ್ಟು ಹೆಂಗೆ ಬರಿಬೇಕು? ಅವರವರ ಜಾತಿಯ ಆಧಾರದ ಮೇಲೆ ನಾನು ವೈಭವೀಕರಿಸ್ಬೇಕು ನಾನು, ಹೌದಲ್ಲ? ಅವರವರ ಬ್ಯಾಕ್ಗ್ರೌಂಡ್ ಆಧಾರದ ಮೇಲೆ ನಾನು ಬರ್ಕೊಂಡು ಹೋಗ್ಬೇಕು. ಈಗ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ, ನಾನು ನೇರವಾಗಿ ಹೇಳ್ತೀನಿ ನಿಮ್ಗೆ, ಅದೇನು ತಪ್ಪೇನಿಲ್ಲ. ಅದರಲ್ಲಿ ಹಲವಾರು ಮಠಗಳಿದ್ವು ನಮ್ಮಲ್ಲಿ, ಹಲವಾರು ಮಠಗಳು ನಮ್ಮಲ್ಲಿ. ಮಠದ ಕಲ್ಚರ್ ತುಂಬ ಬಸವಣ್ಣನ ನಂತರ ವಿಜಯ ಸಾಮ್ರಾಜ್ಯ ಆರಂಭಗೊಂಡ ಸಂದರ್ಭದಲ್ಲಿ ಮಠದ ಕಲ್ಚರ್ ಎಸ್ಟಾಬ್ಲಿಷ್ ಆಯಿತು. ಹೀಗೆ ಆರಂಭ ಆದ ಮಠಗಳು ಇನ್ನೂ ಇವೆ. ಅದು ಇವತ್ತು ನಮ್ಮ ಚುಂಚನಗಿರಿ ಮಠನೂ ಇದೆ. ಚುಂಚನಗಿರಿ ಮಠ ಇವತ್ತು ಸಾಮಾಜಿಕವಾಗಿ ಜಾತಿ ಮತ್ತು ಆರ್ಥಿಕತೆ, ರಾಜಕೀಯ, ಪ್ರಜಾಪ್ರಭುತ್ವ ಭಾರತದಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ನಿರ್ಣಾಯಕವಾದಂಥ ಓಟು ಮತ್ತು ಅಧಿಕಾರ ಅವ್ರದ್ರಿಂದ ಚುಂಚನಗಿರಿ ಮಠವನ್ನು ನೋಡುವ ಲಕ್ಷಣವೇ ಬೇರೆ. ನಮ್ಮದೀಗ ಬೆಟ್ಟಕ್ಕೆ ಹಿಸ್ಟ್ರಿ ಇದೆ. ಭೈರವನಿಗೆ ನಾಥ ಪಂಥಕ್ಕೆ ಅದು ಬೌದ್ಧರ ನೆಲೆ, ಅದ್ರ ಬಗ್ಗೆ ಮಾತಿಲ್ಲ. ಅದು ಬೌದ್ಧರ ನೆಲೆ, ಅದು ನಾಥ ಪಂಥ. ಚುಂಚನಗಿರಿ ಬೆಟ್ಟ, ಜೋಗಿಗಳು, ನಾವೆಲ್ಲ ಜೋಗಿಗಳೇ. ನಾನು ಸಹ ನಮ್ಮ ಮನೆ ದೇವರು ಚುಂಚನಗಿರಿ, ನಮ್ಮ ಮನೆ ದೇವರು ಭೈರವ, ಅಂದಾನೆ ಭೈರವ. ನಾವು ಜೋಗಿ ಬಿಡಿಸ್ಕೊತೀವಿ. ಬಟ್ ಅಲ್ಲಿ ಯಾವಾಗ ಈ ಒಂದು 100 ವರ್ಷಗಳ ಹಿಂದೆ 1900 ಅಥವಾ 20 ಆರಂಭದಲ್ಲಿ ಅದು ಒಕ್ಕಲಿಗರ ಮಠವಾಗಿ ಪರಿವರ್ತನೆ ಆದ ಮೇಲೆ, ಜೊತೆಗೆ ಈ ಮೊನ್ನೆ ಬಾಲಗಂಗಾಧರನಾಥ ಸ್ವಾಮೀಜಿಯವರಿದ್ದ ಸಂದರ್ಭದಲ್ಲಿ ರಾಜಕೀಯವಾಗಿ ಒಂದಷ್ಟು ಸಪೋರ್ಟ್ ತಗೊಂಡು ಅದು ದೊಡ್ಡ ಎಸ್ಟಾಬ್ಲಿಷ್ ಆದಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಬೇರೆ ಈಗ ಆ ಮಠವನ್ನು ನಾವು ನೋಡೋ ದೃಷ್ಟಿಕೋನಗಳು, ಬರೆಯೋ ದೃಷ್ಟಿಕೋನಗಳು, ಉಲ್ಲೇಖ ಮಾಡೋ ದೃಷ್ಟಿಕೋನಗಳು ಅದು ಎಲ್ಲ ಮಠಕ್ಕೂ ಮೀರಿಸಿದಷ್ಟು ಶಕ್ತಿಯುತವಾದಂಥ ಮಠ ಆಯಿತು. ತಪ್ಪಿಲ್ಲ ಅದರಲ್ಲಿ. ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಮನೆ ದೇವರದು, ನಾನೇ ಪರಕ್ಕಿನಾಗಿದ್ದೀನಿ ಇಲ್ಲಿ. ನನ್ನ ಅಪ್ಪ ಒಂದು ಹಸು ಕರು ಹಾಕ್ಲ ಅಂತಲೂ ಅಲ್ಲೋ ಪೂಜೆ ಮಾಡಿಸ್ಕೊಂಡು ಬರ್ತಿರೋ ಹೋಗ್ಬಿಟ್ಟು. ಮನೆಯಲ್ಲಿ ಒಂದು ಮಗು ಸತ್ತಾಗ, ಊಟದಾಗ ಪ್ರತಿಯೊಂದಕ್ಕೂ ಈಗಲೂ ಹೋಗ್ತೀವಿ ನಾವು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅಲ್ಲಿ ಎಲ್ಲಿ ಈ ವ್ಯವಸ್ಥೆ ಒಳಗೆ, ಇವತ್ತಿನ ಜಾತಿ ವ್ಯವಸ್ಥೆ ಒಳಗಡೆ ಯಾರಿಗೇನು ಮಾನ್ಯತೆ ಇದೆ ಅನ್ನೋದು ತೆರೆದ ಪುಸ್ತಕ ಅದು. ಹಂಗಾಗಿ ಇದೆಲ್ಲ ಯಾಕಂದರೆ ಸಂಸ್ಕೃತೈಸ್, ಜಾತಿ ಸಾಂಸ್ಕೃತಿಕರಣಗೊಳ್ತಿರೋದು. ಸಾಂಸ್ಕೃತಿಕರಣ ಅಂತಂದರೆ ಅದು ರಾಜಕೀಯ ಸಾಂಸ್ಕೃತಿಕರಣ, ಆರ್ಥಿಕ ಸಾಂಸ್ಕೃತಿಕರಣ, ಧಾರ್ಮಿಕ ಸಾಂಸ್ಕೃತಿಕರಣ ಮತ್ತು ಉತ್ತರದ ಐಡೆಂಟಿಟಿ ಜೊತೆ ನಾನು ಗುರುಸ್ಲಕ್ಕೆ ಹೋಗ್ತಾ ಇರೋದು. ನಾನು ಉತ್ತರದ ಐಡೆಂಟಿಟಿ ಅಂತಂದದು ಒಂಥರ ಅದು ದೇವರ ಐಡೆಂಟಿಟಿ. ಆ ದೇವರ ಐಡೆಂಟಿಟಿ ಜೊತೆ ಗುರುಸ್ಲಕ್ಕೆ ಹೋದಾಗ ಈ ಥರದೆಲ್ಲವೂ ನಾನೇ ಸಣ್ಣವನಾಗ್ತಾ ಇದ್ದೀನಿ. ನನ್ನ ತನವನ್ನು ಬಿಡ್ತಾ ಇದ್ದೀನಿ, ನಾನು ಕನ್ನಡತನವನ್ನು ಬಿಡ್ತಾ ಇದ್ದೀನಿ ನಾನು. ಅದಕ್ಕಾಗಿ ಎಷ್ಟೋ ಮಠಾಧೀಶಗಳೀಗ ಸಂಸ್ಕೃತವನ್ನು ಕಲಿಬೇಕು ಅಂತ ಹೇಳ್ತಾರೆ, ಸಂಸ್ಕೃತನ ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ, ಸಂಸ್ಕೃತವನ್ನೇ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಸಂಸ್ಕೃತ ಪಾಠಶಾಲೆಗಳು ತೆಗೆದಿದ್ದಾರೆ, ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೂ ಶಿಫಾರಸು ಮಾಡ್ತಾರೆ. ಆದರೆ ಮಾಡಲಿ, ಅವ್ರು ಮಾಡ್ತಾನೆ ಬಂದ್ಬಿಡಲ್ಲ. ಬಟ್ ಇವ್ರಿಗೆ ತಮ್ಮ ತನ ಗೊತ್ತಿಲ್ಲ. ಹಾಗಾಗಿ ಈ ಥರ ಬಾಗೇಪಲ್ಲಿ ಹೆಸರುಗಳು ಬದಲಾವಣೆ ಆಗ್ತಾನೇ ಇರ್ತವೆ. ಇನ್ನೂ ಹಲವಾರು ಊರುಗಳು ಬದಲಾವಣೆ ಮಾಡ್ತಾ ಇರ್ತಾರೆ. ರಾಜಕಾರಣವೂ ಹಂಗಿದೆ, ನಾನು ಇಲ್ಲಂತೇಳಿ. ರಾಜಕಾರಣವು ಅವರವರ ವೋಟ್ ಬ್ಯಾಂಕ್, ಅವರವರ ಬೇರೆ ಬೇರೆ ಸ್ಥಿತಿ ಉಳಿಸ್ಕೊಳ್ಳೋಕ್ಕಾಗಿ ಇದರಿಂದ ಅನುಕೂಲ ಆಗುತ್ತೆ ಅಂತಂದರೆ ಅವರು ಮಾಡ್ತಾಯಿರ್ತಾರೆ. ಮುಖ್ಯವಾಗಿ ಏನು ಹೇಳ್ತೀನಿ ಅಂತ, ನಿಮಗೆ ಸ್ಯಾನ್ಸ್ಕ್ರಿಟೇಜ್ ಆದ ಹೆಸರನ್ನು ನಾವ್ಯಾರೂ ಪ್ರತಿಭಟನೆ ಮಾಡ್ತಾ ಇಲ್ಲ. ದ್ರಾವಿಡೀಕರಣಗೊಂಡ ಹೆಸರನ್ನು ನಾವು ತೆಗೆದಾಕಿ ಮೂಲೆಗುಂಪು ಮಾಡ್ತಾ ಇದ್ದೀವಿ. ಇದು ನಾಳೆಯ ದಿನ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಗಳಿಗೂ ಇದು ಬೆಲೆ ತೆತ್ತಬೇಕಾಗತ್ತೆ. ನಾನು ತಮಿಳು ಕನ್ನಡ ಇಷ್ಟಪಡ್ತೀನಿ, ತೆಲುಗು ಕನ್ನಡ ಇಷ್ಟಪಡ್ತೀನಿ, ಮಲಯಾಳಿ ಕನ್ನಡ ಇಷ್ಟಪಡ್ತೀನಿ. ಆದರೆ ಕನ್ನಡದ ಮೇಲೆ ಸಂಸ್ಕೃತ ದಾಳಿ ಮಾಡಿದೆಲ್ಲ ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನೇ ಬಸವಣ್ಣನೂ ಸಹ ವಿರೋಧ ಮಾಡಿದ್ದು, ಅಲ್ಲಮ್ಮನೂ ಸಹ ವಿರೋಧ ಮಾಡಿದ್ದು, ಅಕ್ಕನೂ ಸಹ ವಿರೋಧ ಮಾಡಿದ್ದು.
ಕನ್ನಡತನವನ್ನು ಉಳಿಸ್ಕೊಳ್ಳೋಕ್ಕಾಗಿಯೇ 12ನೇ ಶತಮಾನದಲ್ಲಿ ವಚನ ಚಳುವಳಿ ಉಟ್ಕೊಂಡದ್ದು. ವಚನ ಚಳುವಳಿಯ ಒಳಗಡೆ ಇವತ್ತು ಸಂಸ್ಕೃತ ಹುಡುಕ್ತಾ ಇದ್ದೀರಿ ನೀವು. ಸಂಸ್ಕೃತದ ಒಳಗಡೆ ಕನ್ನಡ ಇತ್ತು ಅಂತ ಯಾಕೆ ಹೇಳ್ತಿಲ್ಲ ನೀವು? ವಚನ ಚಳುವಳಿಯ ಒಳಗಡೆ ಸಂಸ್ಕೃತ ಇತ್ತು, ಬಸವಣ್ಣ ಸಂಸ್ಕೃತ ಕಲ್ತಿದ್ದ ಅಂತ ಬಸವಣ್ಣನ ಸಂಸ್ಕೃತ ಹೋಲಿಸ್ಕೊಂಡು ಮಾತಾಡ್ತಾ ಇದ್ದೀರಿ. ಆ ಕನ್ನಡ ಪದಗಳನ್ನೇ ಸಂಸ್ಕೃತ ಯಾಕೆ ಎತ್ಕೊಂಡಿರಬಾರ್ದು? ಇಲ್ಲಿ ಯಾವುದು ಸಂಸ್ಕೃತ? ಯಾರಿದು ಹೇಳ್ತಾ ಇದ್ದೀರಿ ಅನ್ನೋದು ಬಹುದೊಡ್ಡವಾದ ಪ್ರಶ್ನೆ ನಮಗೆ, ಅದಲ್ವಾ? ಎಷ್ಟು ವಿದ್ವಾಂಸರು ನಮ್ಮಲ್ಲಿ, ಹಿರಿಯ ವಿದ್ವಾಂಸಗಳು, ಉದಾಹರಣೆಗೆ ನಮ್ಮ ಭಾಳ ನಮ್ಮ ಹಿರಿಯ ಕರ್ನಾಟಕದ ಬಹುದೊಡ್ಡ ಐಕಾನ್ ಆಗಿರುವಂಥ ಭೈರಪ್ಪನವರು ಸಹ ಮಾತನಾಡಿದರು, ಸಂಸ್ಕೃತವೇ ಕನ್ನಡಕ್ಕೆ ತಂದೆ ತಾಯಿ ಅಂತ. ಯಾರು ವಿರೋಧ ಮಾಡಲೇ ಇಲ್ಲ. ಈಗ ನಟ ಕಮಲ್ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದ ತಕ್ಷಣ ನಾವು ಬಹಳ ಸಿಟ್ಟು ಬಂತು, ಎಲ್ಲರೂ ಪ್ರತಿಭಟಿಸಿದ್ವಿ. ಆದರೆ ಇದೇ ಕೆಲವರು ಬುದ್ಧಿವಂತರುಗಳು, ಒಬ್ಬರು ಸಂಸದರು ಕೂಡ, ಮೈಸೂರಿನ ಭಾಗದ ಸಂಸದರು, ಈಗ ಸಂಸ್ಕೃತವೇ ಮೂಲ ಅಂತಂದಾಗ ನಾವೆಲ್ಲರೂ ಮೌನವಾಗಿ ಅದನ್ನು ತಗೊಂಡು. ಅಲ್ಲ, ಕರೆಕ್ಟ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಅದೇ ಬರ್ತಾ ಇದ್ದೆ. ನಮ್ಮ ಯದುವೀರವರು ಪಾಪ ಅವ್ರಿಗೆ ಸಂಸದರಾಗಿದ್ದಾರೆ, ಇನ್ನೂ ಚಿಕ್ಕವರು ಕಾರಣ ಅಥವಾ ಇಂಥ ಪ್ರೌಢತೆ ವಿಷಯಗಳೆಲ್ಲ ಅವ್ರು ಮಾತಾಡಬಾರ್ದು. ಭಾಷೆ ಇದಕ್ಕೆಲ್ಲ ನಮ್ಮ ತಂದೆ ಅಂತ ಹಂಗೆ ಹೇಳುವಾಗಲೂ ಅವ್ರಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ, ಸಾಮಾಜಿಕ ಹಿನ್ನೆಲೆ ಅಲ್ಲ. ಈ ಧಾರ್ಮಿಕ ಹಿನ್ನೆಲೆ ಮಾತಾಡೋದು ಈ ವರ್ಗದವರಿಗೆ ಯಾವ ಪ್ರಜ್ಞಾವಂತ ಕನ್ನಡದ ಬಹುದೊಡ್ಡ ಸಾಹಿತಿಗಳು ಸಹ ಪ್ರಶ್ನೆ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ. ಬಟ್ ತಮಿಳು ಕಮಲ್ ಹಾಸನ್ ಮಾತಾಡೋದು ಒಪ್ಪತ್ತಿಲ್ಲ. ನಾನು ತಪ್ಪು. ನಾನು ಆರಂಭ ಹೇಳಿದೆ ನಿಮಗೆ, ಸಹೋದರ ಭಾಷೆಗಳು ಇಲ್ಲಿ ಯಾರೂ ಅಪ್ಪ ಇಲ್ಲ, ನಾನು ಅಪ್ಪ ನಿನ್ನ ಮಗ ಅಂತ ಹೇಳೋ ಯಾರಿಗೂ ಇಲ್ಲ. ಬಟ್ ಕಮಲ್ ಮಾತಾಡಿದ್ರು, ಹೌದು ಕಮಲ್ ಮಾತಾಡಿದ್ರು, ಅವ್ರು ಕ್ಷಮೆ ಕೇಳಿಲ್ಲ. ಇನ್ನು ಅದು ಚರ್ಚೆ ಮುಂದೆ ಮಾಡ್ಕೋಣ. ಆದರೆ ಅವ್ರಿಗೆ ನಾವು ಅಷ್ಟು ಪ್ರಬಲವಾಗಿ ವಿರೋಧ ಮಾಡಿದಷ್ಟು ಸಂಸ್ಕೃತ ಕನ್ನಡದ ಮೇಲೆ ಏರ್ತಿರುವಂಥ ಈ ದೊಡ್ಡ ಪ್ರಭಾವದ ಬಗ್ಗೆ ನಾವು ಯಾರೂ ಮಾತಾಡ್ತಿಲ್ಲ. ಅಂದರೆ ನಮ್ಮ ಶೂನ್ಯತೆ ಕಾಣ್ತಾ ಇದೆ, ಇಲ್ಲಿ ನಮ್ಮ ಸೋಲು ಕಾಣ್ತಾ ಇದೆ ಖಂಡಿತವಾಗಿ. ಈ ಸೋಲೆ ನಮಗೆ ಕನ್ನಡದೊಳಗೆ ಸಂಸ್ಕೃತ ಉಳಿದು ಮೆರೆಯಲು ಕಾರಣ ಆಯಿತು. ನಾನು ಆರಂಭ ಹೇಳಿದೆ ನಿಮಗೆ, ಯಾವಾಗ ಭಾಷೆ ಧಾರ್ಮೀಕರಣಗೊಳ್ತದೋ, ಯಾವಾಗ ಭಾಷೆ ಧರ್ಮದ ಜೊತೆ ದೇವರಿಂದ ಅಧಿಪತಿಯಾಗಿ ದೇವರ ಪ್ರತಿನಿಧಿಯಾಗಿ ಬರ್ತದೋ ಒಪ್ಕೊಬಿಡ್ತೀವಿ ನಾವು. ಅದು ಚರ್ಚ್ ಇರಲಿ, ದೇವಾಲಯ ಏನೇ ಇರಲಿ, ಮಸೀದಿ ಇರಲಿ. ಆದರೆ ದ್ರಾವಿಡ ಭಾಷೆಗಳು ಧರ್ಮದ ಹಿನ್ನೆಲೆಯಿಂದ ಬರಲಿಲ್ಲ ನಮ್ಮ ಮೇಲೆ, ದೇವರ ಹಿನ್ನೆಲೆಯಿಂದ ಬರಲಿಲ್ಲ. ತಮಿಳು ಕನ್ನಡ, ಕನ್ನಡ ತಮಿಳು, ತೆಲುಗು ಕನ್ನಡ, ಕನ್ನಡ ತೆಲುಗು, ಮಲಯಾಳಿ ಕನ್ನಡ, ಕನ್ನಡ ಮಲಯಾಳಿ, ಇವ್ಯಾವುದೂ ಸಹ ಧರ್ಮದ ಹಿನ್ನೆಲೆಯಿಂದ ಬರಲಿಲ್ಲ. ನೆಲಮೂಲ ಸಂಸ್ಕೃತಿಯ ಹಿನ್ನೆಲೆಯಿಂದ ಹುಟ್ಟಿದ ಭಾಷೆಗಳಿವೆಲ್ಲ. ನೆಲದ ಸೊಗಡಿನ ಭಾಷೆಗಳು, ಇಲ್ಲಿನ ಕಸುಬಿನ ಭಾಷೆಗಳು. ಇಲ್ಲಿ ನಾನು ಆರಂಭ ಹೇಳಿದಂಗೆ ಇದು ಈ ದ್ರಾವಿಡತನದ ಕರುಳು ಬಳ್ಳಿ ಬೆಸೆಯುವ ಭಾಷೆಗಳು. ಈ ಭಾಷೆಗಳ ಮೇಲೆ ಹಲವಾರು ರೀತಿ ದಾಳಿ ಮಾಡಿದಂಗೆ ಮೊದಲ ದಾಳಿಯೇ ಸಂಸ್ಕೃತ. ಎಷ್ಟು ವರ್ಷ ಆಯಿತು? ಸುಮಾರು 2,500 ವರ್ಷಗಳನ್ನು ತಗೋಬೋದು. ನಾನು ಕರ್ನಾಟಕದಲ್ಲಿ ಈಗ ನಮ್ಮ ಆರಂಭದ ಎಷ್ಟೋ ಶಾಸನಗಳು ಕನ್ನಡದ ಶಾಸನಗಳು. ಕನ್ನಡದವೇ ಶಾಸನ ಅಂತ ಅಂದ್ಕೊಂಡ್ರು ನಾವು. ಅವೆಲ್ಲ ಸಾಂಸ್ಕ್ರಿಟೈಸ್ ಪದಗಳನ್ನ ಇಟ್ಕೊಂಡೇ ಬಂದದ್ದು, ಕನ್ನಡದ ಶಾಸನಗಳೇ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಎಷ್ಟೋ, ಯಾಕಂದರೆ ಸಂಸ್ಕೃತವನ್ನು ಬಲ್ಲವರು ಕನ್ನಡದಲ್ಲಿ ಶಾಸನವನ್ನು ಬರೆಸ್ತದ್ದು ಹೊರತು ಕನ್ನಡ ಬಲ್ಲವರು ಶಾಸನ ಬರೆಸೋಕೆ ಗೊತ್ತಿರಲಿಲ್ಲ. ಈ ನೆಲಮೂಲದ ಸಂಸ್ಕೃತಿಯ ಆ ಕನ್ನಡ ಮೂಲ ಕನ್ನಡಿಗರಿಗೆ ಎಲ್ಲಿ ವಿದ್ಯೆ ಇತ್ತು? ವಿದ್ಯೆ ಇದ್ರೂ ಅವು ಪ್ರಭುತ್ವ ಕೈಲಿರಲಿಲ್ಲ. ಕ್ಷತ್ರಿಯರನ್ನು ನಿಯಂತ್ರಣ ಮಾಡ್ತಿದ್ದಾರು ವೈದಿಕರಿಗೆ ಕನ್ನಡವೂ ಗೊತ್ತಿತ್ತು, ಕನ್ನಡ ಮಿಶ್ರಿತ ಸಂಸ್ಕೃತವೂ ಗೊತ್ತಿತ್ತು ಅವ್ರಿಗೆ. ಅದರಿಂದ ಅವರವರ ದೇವತೆಗಳ ಹೆಸರಿನ ಶಾಸನಗಳನ್ನು ಕನ್ನಡದಲ್ಲೂ ಅವರು ಮಾಡಿಸಿದ್ದಾರೆ. ಅದರಿಂದ ಅಲ್ಲಿಂದ ಕನ್ನಡದ ಮೇಲೆ ಸಂಸ್ಕೃತ ತನ್ನ ಪ್ರಭಾವವನ್ನು ಆರಂಭ ಮಾಡ್ತು. ಈ ಉದಾಹರಣೆಗೆ ಕೇಳೋದಾಯ್ತು ಅಂದರೆ ಬದಾಮಿಯ ಕಪ್ಪೆ ಅರಪಟ್ಟಣ ಶಾಸನ, ಹಾಸನದ ಹಲ್ಮಿಡಿ ಶಾಸನ, ಅವುಗಳದೆಲ್ಲ ಸಂಸ್ಕೃತ ಕನ್ನಡ ಒಂದೇ ಹೇಳ್ತೀನಿ. ನಿಮ್ಮ ಸಂಸ್ಕೃತ ಒಳಗೆ ಕನ್ನಡವನ್ನು ನಾವು ಹುಡುಕ್ಬೇಕಾಗಿದ್ದೀವಿ ನಾವೀಗ, ಅಲ್ವ ಸರ್? ಹಾಗಾಗಿ ಅದು ಆರಂಭ ಹಂಗೆ ಬಂದದ್ದು, ಬೇರೆ ಯಾರು ಗೊತ್ತಿರಲಿಲ್ಲ. ಆದರೆ ನೋಡಿ, ಅಕ್ಷರವನ್ನು ಗೊತ್ತಿಲ್ಲದಿರೋರು ತಮ್ಮ ನೆಲಮೂಲ ಸಂಸ್ಕೃತಿಯ ಸೊಗಡನ್ನು ಕನ್ನಡದಲ್ಲಿ ಎಳೆದರು. ಪ್ರಾಚೀನ ಕಾವ್ಯಗಳು, ಅದು ರಾಮಾಯಣ ಆಗ್ಬೋದು, ಮಹಾಭಾರತಗಳಾಗ್ಬೋದು, ಜನರ ರಾಮಾಯಣ, ಜನರ ಮಹಾಭಾರತ, ಆ ನಂತರ ಬಂದಂಥ ಮಹಾಪುರುಷರು ಮಾದಪ್ಪ, ಮಂಡ್ಯಸ್ವಾಮಿ, ಜುಂಜಪ್ಪ, ನಮ್ಮ ಸಿದ್ದಪ್ಪಾಜಿ, ರಾಚಪ್ಪಾಜಿ, ಶನಿ ಮಹಾತ್ಮನ ಕತೆ ಮತ್ತು ಬಂದಮ್ಮನ ಕತೆ, ಎಲ್ಲಮ್ಮನ ಕತೆ, ಉಳ್ಗಮ್ಮನ ಕತೆ, ಈ ಎಲ್ಲ ಜನರ ಸಾಧನೆಗಳನ್ನು ತಮ್ಮ ಸೊಗಡಿನ ಆಧಾರದ ಮೇಲೆ ರಾತ್ರಾನುರಾತ್ರಿ ಆಡುವಷ್ಟು ಪದಗಳನ್ನು ಕಟ್ಟಿರೋರು. ಮೌಖಿಕ ಪರಂಪರೆ ಅವ್ರು ಓದೋದು ಗೊತ್ತಿರಲಿಲ್ಲ. ಅಲ್ಲಿ ನಿಮಗೆ ಸಂಸ್ಕೃತ ಹುಡುಕುವುದೇ ಕಷ್ಟ. ನೀವು ಇವತ್ತು ಅದು ಸಹ ಸಾಂಸ್ಕ್ರಿಟೈಸ್ ಆಗ್ತಾಯಿದೆ. ಇವತ್ತು ಆ ಜನಪದ ಗೀತೆಗಳು ಸಹ ಇವತ್ತು ಸಾಂಸ್ಕ್ರಿಟೈಸ್ ಆಗ್ತಾಯಿದೆ. ಉದಾಹರಣೆಗೆ ಮಾದಪ್ಪ ಮಂಟ್ಯದ ಅನ್ನುವುದು ಅವರ ಭಾಷೆ,
ಇವತ್ತು ನಾವು ಮಾದೇಶ್ವರ ಮಾಡಿದ್ದೀವಿ. ಮಾದೇಶ್ವರ ಅಂತ ಎಲ್ಲೂ ಕರ್ಕೊಳ್ಳಲ್ಲ. ಈಶ್ವರ ಆಗಲ್ಲ, ಮಾದಪ್ಪ, ಮಾದಯ್ಯ, ಮಾದೇನುಂಡಿ, ಮಾದೇಶ್ವರ ಅಂತ ಎಲ್ಲೂ ಮಹಾಕಾವ್ಯಲ್ಲಿ ಬರೋದೇ ಇಲ್ಲ. ಇವತ್ತು ಮಾದೇಶ್ವರ ನಗರ ಅಂತ ಇಟ್ಬಿಡ್ತಾರೆ. ಮಾದೇಶ್ವರ ಮಹಾಕಾವ್ಯಗಳು ಬಂದ್ಬಿಡ್ತು. ಬೇಕಾರೆ ಮಹಾಕಾವ್ಯಗಳಲ್ಲೂ ಜನಪದ ಗೀತೆಗಳಲ್ಲೂ ದೇವರ ನಾಮಗಳಲ್ಲೂ ಮಾದೇಶ್ವರ ಅನ್ನುವುದು ಅದು ಶೈವೀಕರಣಗೊಳ್ಳುವ ಸಂದರ್ಭ. ಮಾದಪ್ಪ ಶೈವ ಅಂತ ಯಾರು ಹೇಳಿದ್ದು ನಿಮಗೆ? ಶೈವ ಅಂತ ಯಾರು ಹೇಳಿದ್ದು? ಆಯಿತು, ಯಾಕೆ ನಾನು ಮಾಡ್ಕೊಂಡೆ ಈಗ ಅದನ್ನು. ಅವನು ಶಿವಭಕ್ತ ಅಂದ ತಕ್ಷಣ ಶೈವ ಆಗ್ಬಿಟ್ಟು. ಮಾದಪ್ಪ ಶೈವನ ಬಗ್ಗೆ ಮಾತಾಡಲ್ಲ, ಶ್ರಮದ ಬಗ್ಗೆ ಮಾತಾಡ್ತಾರೆ, ದುಡಿಮೆ ಬಗ್ಗೆ ಮಾತಾಡ್ತಾರೆ, ಸಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ನೆಲ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ನೆಲದ ಸೊಗಡಿನ ಬಗ್ಗೆ ಮಾತಾಡ್ತಾರೆ, ಅಮಾನವೀಯ ಪದ್ಧತಿಗಳ ವಿರುದ್ಧ ಮಾತಾಡ್ತಾರೆ. ಇವೆಲ್ಲವೂ ಮಾತನಾಡುವ ಹಿಂದುಗಡೆ ದುಡಿಮೆಯ ಜನರ ಪರವಾಗಿರ್ತಾರೆ ಹೊರತು ದುಡಿಸಿಕೊಂಡು ಊಟ ಮಾಡುವವರ ವಿರುದ್ಧವಾಗಿರ್ತಾರೆ. 15ನೇ ಶತಮಾನದಲ್ಲಿ ಮಾದೇಶ್ವರ ಇದ್ದದ್ದು. ಅವ್ರು ಯಾರೂ ಸಹ ಹೇಳ್ತಾರೆ ಶ್ರಮ, ಮಳೆ, ಯಾವ್ಯಾವ ಮಳೆ ಬಂದಾಗ ಏನೇನು ಬೆಳೆ ಬೆಳಿಬೇಕು, ಯಾವ್ಯಾವ ಋತುಗಳಲ್ಲಿ ಏನೇನು ಕೆಲಸ ಮಾಡಬೇಕು, ನಾವೇನು ಜೀವಿಸಬೇಕು ಅನ್ನುವ ಜ್ಞಾನವನ್ನು ಕಲ್ಯಾಣದ ರಾಜ್ಯದಿಂದ, ಬಸವ ಕಲ್ಯಾಣದ ರಾಜ್ಯದಿಂದ ಕತ್ತಲ ರಾಜ್ಯಕ್ಕೆ, ಮೈಸೂರು ರಾಜ್ಯಕ್ಕೆ ಬಂದವರು ವಿದ್ಯೆ ಕೊಟ್ಟವರು. ಏನಿದು ಹೊಸ ಪದ? ಮೈಸೂರು ರಾಜ್ಯ ಹೆಂಗೆ ಕತ್ತಲು? ಹೌದು, ಮೈಸೂರು ರಾಜ್ಯ ಹೆಂಗೆ ಕತ್ತಲು ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದಷ್ಟು ಸಾಂಪ್ರದಾಯಿಕ ರಾಷ್ಟ್ರೀಯವಾದಿ ಜನಗಳು ಬಂದ ಮೇಲೆ ಇಲ್ಲಿ ಜಾಸ್ತಿ ಅಸ್ಪೃಶ್ಯತೆ, ಮೇಲು ಕೀಳು, ಬಡವ ಶ್ರೀಮಂತ ಇದು ಹೆಚ್ಚಿಗೆ ಇತ್ತು. ಕಲ್ಯಾಣ ರಾಜ್ಯ, ಬಸವ ಕಲ್ಯಾಣ ರಾಜ್ಯ, ಬಸವಣ್ಣ ನಂತರ ಬರುವಂಥ ಅವರ ಶಿಷ್ಯಂದಿರಲ್ಲ, ಅದೇ ಪರಂಪರೆ ಬಂದಂಥ ಸಿದ್ದಪ್ಪಾಜಿ ಅವರು ಸೌತಲ್ಲಿ ಇರ್ತಾರೆ. ಮಂಟೆ ಸ್ವಾಮಿ ಮತ್ತು ಮಾದೇಶ್ವರ ಅವರೆಲ್ಲ ಕೋಡೇಕಲ್ ಬಸವಣ್ಣನ ಪರಂಪರೆಯಿಂದ ಬಂದವರು, ಉತ್ತರ ರಾಜ್ಯದಿಂದ ದಕ್ಷಿಣ ರಾಜ್ಯಕ್ಕೆ ಬಂದವರು. ಉತ್ತರ ರಾಜ್ಯ ಮೀನ್ಸ್ ಕರ್ನಾಟಕ. ಅಲ್ಲಿಂದ ಅವರು ಜ್ಞಾನ ಹಂಚ್ಕೊಂಡು ಬಂದವರು, ಸಮಾನತೆ ಬಯಸಿದವರು. ಇವ್ರ ಜ್ಞಾನಕ್ಕೆ ಒಪ್ಪಿ, ಇವರ ಪವಾಡಗಳಿಂದ ಒಪ್ಪಿ, ಇವರು ಮಾಡಿದಂಥ ಕೆಲಸಗಳನ್ನು ಒಪ್ಪಿ ಜನರನ್ನು ದೇವರಾಗಿ ಕಂಡವರು. ಈ ಉದಾಹರಣೆ ಗುರು ಕೊಟ್ಟೂರೇಶ್ವರ ಇದೆ, ತಿಪ್ಪೇರುದ್ರ ಸ್ವಾಮಿ ಇದ್ದಾರೆ. ತಿಪ್ಪೇರುದ್ರ ಸ್ವಾಮಿ, ಕೊಟ್ಟೂರೇಶ್ವರ ಎಲ್ಲ ಒಂದೇ ಕಾಲದವರು. ನಿಮಗೆ ಗೊತ್ತಿರೋದು, ನಿಮಗೆ ಕೊಟ್ಟೂರು ಹೋಗಿ, ನೀವು ಕೊಟ್ಟೂರು ಹೋದ್ರೆ ನಿಮಗೆ ಅಲ್ಲೊಂದು ಮರದ ತೊಟ್ಲಿದೆ. ಆ ತೊಟ್ಲು ಕೊಟ್ಟಿರೋದು ಕೊಟ್ಟೂರು ಸ್ವಾಮೀಜಿಗಳಿಗೆ, ಕೊಟ್ಟೂರು ಹೆಸರಿಗೆ ಅಕ್ಬರ್ದೇನೆ. ಮರದ ತೊಟ್ಲಿದೆ, ಮಂಚ ಇದೆ ಅಲ್ವಾ. ಅಕ್ಬರ್ಗೂ ಅವರು ನಂಟಿದೆ ಅಂತಂದರೆ ಇವರ ಪವಾಡಗಳಿಗೆ ಅಕ್ಬರ್ ಮೆಚ್ಕೊಂಡು, ಇವರ ನೀತಿಗಳಿಗೆ ಮೆಚ್ಕೊಂಡು ಅವ್ರು ಕೊಟ್ಟಿರುವಂಥ ತೊಟ್ಲು ಅಲ್ಲಿದೆ. ಆ ಒಂದು ನಾನು ಕರೆಕ್ಟಾಗಿ ಗೊತ್ತಿಲ್ಲ. ಆ ಕೊಟ್ಟೂರೇಶ್ವರನ ಒಕ್ಕಲಿನವರು ಇವತ್ತಿಗೂ ಮರದ ಮಂಚದ ಮೇಲೆ ಮಲಗಲ್ಲ. ಅದು ದೇವರಿಗೆ ಅರ್ಪಿತ ಅಂತ, ನಾವು ಮಲಗಬಾರ್ದು ಅಂತ, ಅದೇನೋ ಒಂದು ಕಲ್ಚರ್ ಗೊತ್ತಿಲ್ಲ ನನಗೆ, ಹಂಗಿದೆ. ಹೀಗಾಗಿ ನಾವು ಈ ಥರದ ಮಹಾಪುರುಷರ ಜಾತ್ರೆಗಳಿಗೆ ಹೋಗುವಷ್ಟು ಜನ ಸಾಮಾನ್ಯ ಮಾದಪ್ಪ ಬೆಟ್ಟಿಗೆ ಅಷ್ಟು ತಂಡೋಪ ಹೋಗ್ತಾರೆ. ಕೊಟ್ಟೂರಿಗೆ ದಾವಣಗೆರೆಯಿಂದೆಲ್ಲ ನಡ್ಕೊಂಡು ಬರ್ತಾರೆ ಜನ. ಮಾದಪ್ಪನ ಬೆಟ್ಟಕ್ಕೂ ನಾವೆಲ್ಲ ನಡ್ಕೊಂಡು ಹೋಗ್ತದೆ ಅಪ್ಪ ಎಲ್ಲ. ಈಗಲೂ ನಡ್ಕೊಂಡು ಬರ್ತಾರಲ್ಲ ಅಂತ. ಇಂಥ ಒಂದು ಇದು ನೀವು ಹೇಳ್ತೈತೆ ನಾಯಕಂಡಿ ತಿಪ್ಪೇಸ್ವಾಮಿಗೆ ಎಷ್ಟು ಜನ ಬರ್ತಾರೆ. ಈ ಮಹಾಪುರುಷರ ಜಾತ್ರೆಗಳಿಗೆ ಜನ ಬರುವಾಗೆ ಟೆಕ್ನಿಕಲಾಗಿ ಹೋಗುವಂಥ ತಿರುಪತಿಗಾಗಲಿ, ಟೆಕ್ನಿಕಲಾಗಿ ಹೋಗುವಂಥ ಕೆಲವು ವೈಷ್ಣವ ಟೆಂಪಲ್ಗಳಾಗಿ ಅಷ್ಟು ಬೆಲೆ ಇಲ್ಲ. ಈ ಶೈವ ಟೆಂಪಲ್ಗಳು ಬಂಧುತ್ವವನ್ನು ಅಪೇಕ್ಷಿಸ್ತವೆ. ಬಟ್ ಇದಂಗಲ್ಲ. ಮಾದಪ್ಪನ ಹೋಗಲ್ಲ ಅಂತಂದರೆ ಇವರೇ ಜಗಳ ಆಡ್ತಾರೆ, ಮಾದಪ್ಪನ ಜೊತೆ ಜಗಳ ಆಡ್ತಾರೆ, ದೇವರ ಪ್ರಶ್ನೆ ಮಾಡ್ತಾರೆ. ಇವರು ನೀ ಏನು ಕಂಡಿದೆ, ನೀನು ಯಾಕೆ ಮಳೆ ಬರೆಸ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ತಾರೆ. ಬಟ್ ವೈಷ್ಣವ ಟೆಂಪಲ್ ಅಂತ ಹೋಗ್ಬಿಟ್ಟು ಯಾರೂ ಪ್ರಶ್ನೆ ಮಾಡಲ್ಲ, ಯಾರೂ ಜಗಳ ಆಡಲ್ಲ, ಯಾರೂ ಕಿರ್ಚಾಡಲ್ಲ. ತಲೆಬಾಗಿ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಯಾಕಂದರೆ ಅದು ಮೌಢ್ಯದ ಕೇಂದ್ರ, ಇದು ಪ್ರಶ್ನೆ ಮಾಡುವ ಕೇಂದ್ರ. ಇದನ್ನೇ ಬಸವಾದಿ ಶರಣೀಯರು ಇದನ್ನೇ ಮಾಡಿತು, ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡಿದ್ದು. ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರು, ಯಾರು ಪ್ರಶ್ನೆ ಮಾಡೋದು ಅಪರಾಧ ಅಂತ ಹೇಳಿದ್ರು, ಆ ಪ್ರಶ್ನೆ ಮಾಡುವವರಿಗೆ ನನ್ನ ದೇಹವೇ ದೇಗುಲ, ನನ್ನ ಕಾಲೇ ಕಂಬ, ನನ್ನ ಶಿರವೇ ಒನ್ನ ಕಳಸ ಅಂತ ಹೇಳಿದವರು. ಜಂಗಮಕ್ಕೆ ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದವರು. ದೇವಾಲಯಗಳು ನಾಶ ಆಗ್ಬಿಡ್ತವೆ, ಭೂಕಂಪ ಆಗ್ಯೋ, ಪ್ರವಾಹ ಆಗ್ಯೋ. ಬಟ್ ಜ್ಞಾನ ನಾನು ಸತ್ರು ಉಳ್ಕೊಂಡಿರ್ತಾರೆ. ಇವತ್ತು ನಾವು ಹಲವಾರು ಮಹಾಪುರುಷರನ್ನ ಪೂಜೆ ಮಾಡ್ತೀವಿ. ಇವತ್ತು ನಾವು ಹಲವಾರು ಜ್ಞಾನಿಗಳು, ಅಲೆಕ್ಸಾಂಡರ್ ಅಂತ ಹಿಡಿದು ಅಂಬೇಡ್ಕರ್ ನಾವು ಪೂಜೆ ಮಾಡ್ತೀವಿ, ಓದ್ತೀವಿ ಕೂತ್ಕೊಂಡು. ಅವರಿಲ್ಲ ನಮ್ಮ ಮುಂದೆ. ಬಟ್ ಅವ್ರು ಬಿಟ್ಟು ಜಂಗಮ ನಮ್ಮಲ್ಲಿದೆ, ಜಂಗಮೋಡಿ ನಮ್ಮಲ್ಲಿದೆ. ಅದು ನಾವು ಒಪ್ಕೋತಾ ಇದ್ದೀವಿ, ತಪ್ಕೋತಾ ಇದ್ದೀವಿ, ನಿತ್ಯ ನಾವು ಪಾಠ ಮಾಡ್ತಾ ಇದ್ದೀವಿ. ಆ ಜಂಗಮ ಯಾವತ್ತೂ ನಾಶ ಆಗುತ್ತೆ.
ಅದು ಭಾಳ ಮುಖ್ಯವಾದ್ದು. ಈ ಹಿನ್ನೆಲೆಯಿಂದ ನನಗೆ ಯಾವಾಗಲೂ ಸ್ಥಳನಾಮಗಳನ್ನ ನಾವು ಬರೆಯುವಾಗ ಇವತ್ತು ನಾನು ಸ್ವಾತಂತ್ರ್ಯ ಭಾರತದಲ್ಲಿ ಇಂಗ್ಲೀಷ್ ಪ್ರಭಾವಕ್ಕೊಳಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸ್ಕೊಳ್ಳೋಕೆ ಹೋಗಿ ನಾನು ಇವತ್ತು ಸಾಂಸ್ಕ್ರಿಟೈಸ್ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ನನ್ನ ಗ್ರಾಮವನ್ನು ನಾನು ಅನ್ಕಲ್ಚರ್ ಊರು ಅಂತ ಹೇಳೋಕ್ಕಾಗಲ್ಲ. ಆ ಸ್ಥಳನಾಮಗಳನ್ನ ಚೇಂಜ್ ಮಾಡಬಾರ್ದು. ಆ ಸ್ಥಳನಾಮಗಳಿಂದಲೇ ನಾವು ಗುರುಸ್ಕೋಬೇಕು, ಬೆಳಿಬೇಕು ಅನ್ನೋದು ನನ್ನ ಕಳಕಳಿ. ಬಾಗೇಪಲ್ಲಿ ಅನ್ನುವುದು ದ್ರಾವಿಡತನದ ಹೆಸರು, ಅದನ್ನು ತೆಗೆದು ನಾವು ಮತ್ತೆ ಸಂಸ್ಕೃತದ ಹೆಸರನ್ನ ಇಟ್ಟು ಏನು ಸಾಧನೆ ಮಾಡಿದ್ವಿ. ಸಂಸ್ಕೃತವನ್ನು ಇಟ್ಟು ನಾವು ಕನ್ನಡದ ಪದದ ಒಳಗೆ ಕನ್ನಡ ಪದವನ್ನು ಮಾಡ್ಕೊಂಡದ್ದು ಒಂದು ಭಾಗ ಬಿಟ್ಟರೆ ಇನ್ನೇನೂ ಆಗಲಿಲ್ಲ. ಹಾಗೆ ಬಹುದೊಡ್ಡ ಹೆಸರುಗಳನ್ನು ನಾವು ಕನ್ನಡದೊಳಗೆ ಸಾಂಸ್ಕ್ರಿಟೈಸ್ಗಳು ಇಟ್ಟುಬಿಟ್ಟಿದ್ದೀವಿ. ಇದು ಕನ್ನಡಕ್ಕೆ ಬರೋದ ದ್ರೋಹ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.